ಹಿಂದುತ್ವ ಮತ್ತು ಹಿಂದೂ ಇವೆರಡರಲ್ಲಿ ವ್ಯತ್ಯಾಸ ಗೊತ್ತಾಗಲಾರದ ರೀತಿಯಲ್ಲಿ ಇವತ್ತು ವರ್ಕ್ ಮಾಡಿದ್ದಾರೆ. ಅದನ್ನೇ ಮಹಿಳೆಯರ ಒಳಗೂ ಇಳಿಸ್ಬಿಟ್ಟಾರ. ನೀವು ಯಾರು ದೇವರನ್ನು ನಂಬ್ತೀರಿ ನೋಡ್ರಿ, ಇವರು ಆ ದೇವರನ್ನೇ ನಂಬಲ್ಲ. ಹಾಗಾಗಿನೇ ಕ್ರಿಶ್ಚಿಯನ್ ಇರ್ಬೋದು, ಇಸ್ಲಾಂ ಇರ್ಬೋದು, ಮತ್ತು ಇನ್ನು ಬೇರೆ ಯಾವುದನ್ನೇ ಇರ್ಬೋದು, ಧರ್ಮದ ಒಂದು ಹತ್ಯಾರಿನಲ್ಲಿ ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಜಾತಿಯಲ್ಲಿರುವಂಥ ಒಂದೊಂದು ಮಹಿಳೆ ಒಂದೊಂದು ರೀತಿಯಲ್ಲಿ ಇಲ್ಲಿ ಅನುಭವಿಸುವಂಥ ನೋವುಗಳದು ದೊಡ್ಡ ಬಗ್ಗೆ. ಹಿಂದೂ ಧರ್ಮ ಅಪಾಯದಲ್ಲಿ ಅದ. ಮೊದಲೇನು ಹೇಳಿದ್ರು, ಮಾತೆಯರೇ ಸೀತೆ ಸಾವಿತ್ರಿ ಮಂಡೋದರಿ ಹಂಗೆ ಮನೆ ಒಳಗಿರಬೇಕು, ಬೆಂಕಿಗೆ ಹಾಕಿದ್ರು ಸಾಯ್ಬೇಕು, ಕಾಡಿಗೆ ಬಿಟ್ಟರು ಹೋಗಬೇಕು, ನೀವು ಅಂದರೆ ನೀವು ಎಂತ ಇದರ ಹೆಣ್ಣು ಮಕ್ಕಳು ಪತಿವ್ರತ ಮಹಿಳೆಯರು ಅಂತ ಹೇಳ್ತಿದ್ರು. ಅದೇ ಮಹಿಳೆಯರನ್ನ ಬರ್ತಾ ಬರ್ತಾ ರಾಜಕೀಯ ವಿದ್ಯಮಾನಗಳು ಬದಲಾಗ್ತಾ ಹೋದಂಗ, ಚಳುವಳಿಗಳು ಹೆಚ್ಚಾಗ್ತಾ ಹೋದಂಗ, ಮನೆ ಒಳಗೆ ಕಳಿಸಿದ ಮಹಿಳೆಯನ್ನ ಹುರಿದುಂಬಿಸಿ ಹೊರಗೆ ಹೇಳುತ್ತಂದ್ರು. ಏನು ಹೇಳಿದ್ರು, ನೀವು ದುರ್ಗಿ, ನೀವು ಮಹಾ ದುರ್ಗಿಯರಾಗಬೇಕು, ಕಾಳಿಯರಾಗಬೇಕು, ಬೇರೆಯವರು ನಮ್ಮ ಮೇಲೆ ಇವತ್ತು ಎದಗ್ಲತ್ತಾರ, ನೀವು ಅವ್ರನ್ನ ಕೊಚ್ಚಿ ಈ ದೇಶವನ್ನು ರಕ್ಷಿಸಬೇಕು ಅಂತ ಹೇಳಲಿಕ್ಕೆ ಶುರು ಮಾಡುವ. ಹೆಣ್ಮಕ್ಳಿಗೆ ಯಾಕೆ ರಾಜಕೀಯ, ಹೆಣ್ಮಕ್ಳಿಗೆ ಯಾಕೆ ಅಧಿಕಾರ, ಹೆಣ್ಮಕ್ಳಿಗೆ ಬೇಕಾಗಿಲ್ಲ ಅನ್ನೋದೇ ಈ ದೇಶದ ಧರ್ಮ ಮತ್ತು ದೇವರು. ಕೇವಲ ಧರ್ಮ ಅಲ್ಲ, ಕೇವಲ ಧರ್ಮ ಅಲ್ಲ, ಧರ್ಮ ಮತ್ತು ದೇವರು ಎರಡನ್ನೂ ತಮ್ಮ ಟೇಕೆಯನ್ನಾಗಿ ರಾಜ್ಯದಲ್ಲಿ ಅವರು ನಂಬುವಂತಹ ಧರ್ಮ ಮತ್ತು ದೇವರ ಹೆಸರಿನೊಳಗೆ ವಿಭಜನೆ ಮಾಡಲಿಕ್ಕೆ ಮಹಿಳೆಯರನ್ನ ಮೂಲೆಗೆ ತಳ್ಳುವಂತಹ ಆಲೋಚನಾ ಕ್ರಮಗಳು ಕೇವಲ ಒಂದು ಸಮುದಾಯದಲ್ಲಿ ಅಲ್ಲ, ಒಂದು ಧರ್ಮದಲ್ಲಿ ಅಲ್ಲ, ಎಲ್ಲ ಧಾರ್ಮಿಕ ನೆಲೆ ಒಳಗೆ ಅವ್ರ ಕೆಲಸ 10 ಅಲ್ಲ 100 ರೊಟ್ಟಿ ಬಡ್ದಿವ್ರಿ, ಯಾರು ರೊಕ್ಕ ಕೊಟ್ಟಾರ? ಇಷ್ಟು ಜನ ಪ್ರಗತಿಪರ ಗಂಡಸರಿದ್ದೀರಿ. ನಿಮ್ಮ ಮನೆಯೊಳಗಿನ ಹೆಂಡತಿ ನೌಕರಿ ಮಾಡ್ತಿರಬಹುದು, ಆದರೆ ಮನೆಯೊಳಗೂ ಕೆಲಸ ಮಾಡಿ ನೌಕರಿ ಮಾಡ್ಯಾಳ. ನೀನು ರೊಟ್ಟಿ ಬಡ್ದು ಕೆಲಸ ಮಾಡಿಯಮ್ಮ, ತಗ ನಿನ್ನ ಅಕೌಂಟಿಗೆ ಇಷ್ಟು ರೊಕ್ಕ ಯಾರನ್ನ ಹಾಕಿಲ್ಲ? ದೊಡ್ಡ ದೊಡ್ಡ ಕವನ ಓದ್ತೀರಿ, ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ, ದೊಡ್ಡ ದೊಡ್ಡ ಆಯ್ತಾ. ನಾನು ಹೇಳೋದೇನಂದ್ರೆ, ರೆಗ್ಯುಲರ್ ರೊಟ್ಟಿ ಬಡಿಯೋದು, ರೆಗ್ಯುಲರ್ ಕಸ ಹೊಡಿಯೋದು, ಮುಂಚಾನೆ ಎದ್ದು ಕೂಡಲೇ ಅಡುಗೆ ಮನೆಯೊಳಗಿನ ಕೆಲಸ ಮಾಡೋದು, ಆ ರೆಗ್ಯುಲಾರಿಟಿ ಅದಲ್ಲ, ಆ ಶ್ರಮ ಅದಲ್ಲ, ಅದಕ್ಕಾಗಿ ಹಾಕುವ ಸಮಯ ಅದಲ್ಲ, ಅದಕ್ಕಾಗಿ ನಿಗದಿ ಮಾಡಬೇಕಾದ ಬೆಲೆ ಅದಲ್ಲ. ಇವತ್ತಿಗೂ ಆ ಬೆಲೆ ನಮಗೆ. ನೀಲ ಹಂಗೆ ಮಾಡಿದ್ರು, ನೀಲ ಹಿಂಗೆ ಮಾಡಿದ್ರು, ಒಳಗಿರೋ ಆಫೀಸರನ್ನು ಹೊರಗೆ ಕರೆದ್ರು, ಬರ್ತಾರೆ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರು. ಅದ್ಯಾವುದು ನೀಲ ಅಲ್ಲ. ನೀಲ ಯಾವ ಚಳುವಳಿ ಒಳಗೆ ಬೆಳೆದು ಬಂದಾಳೋ, ಯಾವ ಚಳುವಳಿ ಒಳಗೆ ದಲಿತ, ದಮನಿತ, ಎಲ್ಲ ರೀತಿಯ ಹಕ್ಕುಗಳಿಂದ ವಂಚಿತರಾದಂಥ ಬಹುದೊಡ್ಡ ಸಮುದಾಯವನ್ನು ಸಂಘಟಿಸುವಂಥ ಹೊಣೆಗಾರಿಕೆ ಯಾವ ಚಳುವಳಿ ನಿಭಾಯಿಸೋದೋ ಆ ಚಳುವಳಿಯ ಸಾಗರದ ಒಂದು ಹನಿಯಾಗಿ ನಾನು ಬಂದಿದ್ದೀನಿ. ಹಾಗಾಗಿ ಈ ಎಲ್ಲವೂ ಸಹಿತ ಆ ಚಳುವಳಿಯೇ, ಆ ಚಳುವಳಿ ಮಾಡಿದ ಪ್ರತಿಕ್ರಿಯೆ ಮಾತ್ರ ಆಗಿರ್ತದೆ ಅಂಥೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ವಿನಂತಿ ಮಾಡ್ತೀನಿ. ನನ್ನ ಮೊಮ್ಮಗ ಹಿಂಗೆ ಕೈ ಮಾಡ್ಲತ್ತಾನೆ, ಚಂದ ಮಾತಾಡಾಯಿ ಅಂತ. ಓಕೆ, ಆ್ಯಕ್ಚುಲಿ ಆದ್ಮೇಲೆ ಮೊದಲನೇದಾಗಿ ನಾನು ಮೇ ಸಾಹಿತ್ಯ ಮೇಳ ಸಂಘಟಿಸ್ತಾ ಇರುವಂಥ ಎಲ್ಲ ಸಂಘಟಕರಿಗೂ ಮನದುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೊಂದು ದೊಡ್ಡ ಸಬ್ಜೆಕ್ಟು ಮತ್ತು ಇದು ಮಹಿಳಾ ಚಳುವಳಿ ಅಂದ ಕೂಡಲೇ ನಾನು ಮಹಿಳಾ ಚಳುವಳಿ ಒಳಗೆ ಬಂದೀನಿ ಅನ್ನೋ ಕಾರಣಕ್ಕಾಗಿ ಅಷ್ಟೇ ನಾನು ಮಾತಾಡ್ತೀನಿ ವಿನಃ, ಆದರೆ ಮಹಿಳಾ ಚಳುವಳಿ, ಮಹಿಳಾ ಪ್ರಶ್ನೆ ಇದು ಕೇವಲ ಮಹಿಳಾ ಲೋಕದ ಅಲ್ಲ, ಇದೊಂದು ರಾಜಕೀಯ ಪ್ರಶ್ನೆ, ಇದು ಸಮಗ್ರ ಸಮಾಜಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದು ಇಡೀ ಸಮಾಜ ಹಿಂಗೇನೆ ತಗೋಬೇಕು ಅಂಥೇಳಿ ನಾನು ಆಗ್ರಹಿಸ್ತೀನಿ. ಇನ್ನು ಭಾರತದ ಒಳಗೆ ಮಹಿಳಾ ಚಳುವಳಿ ಬಂದಿದ್ದು ಒಂದು 2 ದಿನ ಮಾತಾಡಬೇಕಾಗ್ತದೆ ಏನೋ ಗೊತ್ತಿಲ್ಲ, ಆದರೆ ಲಢಾಯಿ ಪ್ರಕಾಶನಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಒಂದು ಒಳ್ಳೆ ಪುಸ್ತಕ ಅವರು ಪ್ರಿಂಟ್ ಮಾಡ್ಯಾರ, ಭಾರತೀಯ ಮಹಿಳಾ ವಿಮೋಚನೆಯ ಆಂದೋಲನ, ಕನಕ್ ಮುಖರ್ಜಿ ಬರೆದಂಥದ್ದನ್ನು ರಾಹು ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದನ್ನು ಇನ್ನೂ ವಿಸ್ತರಿಸೋದು ಅಗತ್ಯ ಅದ, ಆ ಮಾತು ಬೇರೆ. ನಿಮ್ಗೆಲ್ರಿಗೂ ಗೊತ್ತದ, ನಮ್ಮ ದೇಶ ಅನ್ನೋದು ಇವತ್ತಿನ ತನಕ ನಾವು ಒಂದು ದೇಶವಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಹೆಣ್ಮಕ್ಳ ಬದುಕಿನ ಗತಿ ಏನಾಗಬೇಡ ಹೇಳ್ರಿ. ಇವತ್ತಿಗೂ ನಮ್ಮ ದೇಶಕ್ಕಿರುವಂಥ ಒಬ್ಬ ಪ್ರಧಾನಿ ತಾಯಿ ಹೊಟ್ಟೆಯಿಂದ ನಾನು ಹುಟ್ಟಿಲ್ಲ ಅಂತ ನಂಗೆ ಈಗ ಅನ್ನಿಸ್ತದ ಅಂತ ಹೇಳಿಬಿಡ್ತಾರೆ. ಪ್ರಧಾನಿ ಆಗಿದ್ದಂಥವ್ರು 10 ವರ್ಷ ತಾಯಿ ಬದುಕಿದ್ದಾಗ ಈ ಮಾತಾಡೋ ಧೈರ್ಯ ಮಾಡಿಲ್ಲ. ತಾಯಿ ಸತ್ತ ಮೇಲೆ ಹೇಳ್ತಾರೆ ಅವರು, ನಾನು ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ಲ ಅಂತ ಅನ್ನಿಸ್ತದ, ದೇವರೇ ಡೈರೆಕ್ಟ್ ನನಗೆ ಇಲ್ಲಿ ಕಳಿಸ್ಬಿಟ್ಟಾರ ಅಂತ ಹೇಳಿ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಯಾವ ಮೌಲ್ಯ ಭಾರತ ದೇಶದ ಒಳಗೆ ಇವತ್ತಿಗೂ ಮಹಿಳಾ ವಿರೋಧಿ, ದಲಿತ ದಮನಿತ ವಿರೋಧಿ, ಶ್ರಮಿಕ ವಿರೋಧಿ ಮೌಲ್ಯಗಳಿದಾವಲ್ಲ, ಈ ಮೌಲ್ಯಗಳನ್ನು ಕಾಪಾಡುವಂಥ, ಪೋಷಿಸುವಂಥ, ಹೆಣ್ಣು ಮಕ್ಕಳ ಮನಸ್ಸಿನ ಒಳಗೂ
ಇದನ್ನು ಹಾಕುವಂಥ ತನ್ನ ವಿರೋಧಿ ಮೌಲ್ಯ ತಾನು ಸುಖಿಸುವ ರೀತಿ ಒಳಗ, ಸುಖಿಸುವ ದಿಕ್ಕಿನ ಒಳಗ ಒಂದು ಚಟುವಟಿಕೆ ನಿರಂತರವಾಗಿ ಈ ದೇಶದೊಳಗೆ ನಡೆದದ. ಆರಂಭದೊಳಗೆ ನಿಮಗೆ ಎಲ್ರಿಗೂ ಗೊತ್ತದ, ನಾನು ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ. ಈ ದೇಶ ಅತ್ಯಂತ ಊಳಿಗಮಾನ್ಯ ವ್ಯವಸ್ಥೆ ಒಳಗ, ಹೊಣೆಗಾರಿ ವ್ಯವಸ್ಥೆ ಒಳಗ, ಜೀವ ಅಂತೇ ತಿಳಿಲಾರ್ದಂಥ ಒಂದು ಸಮಾಜದ ಒಳಗ ನಾವು ಬಂದಿದ್ದೀವಿ. ಭಾರತದ ಒಳಗ ಇನ್ನು ದುಡಿಯುವವರಿಗಂತೂ ಅತ್ಯಂತ ಕೆಟ್ಟದಾಗಿ ಹುಳುಗಳ ರೀತಿಯಲ್ಲಿ ನಡೆಸ್ಕೊಂಡಂಥ ದೇಶ ನಮ್ಮದಿಲ್ಲಿ. ಬಲಾಢ್ಯರು, ಇದ್ದವರು, ಗೆದ್ದವರು, ಕದ್ದವರು ಎಲ್ಲ ಸೇರ್ಕೊಂಡು ಯಾವಾಗ ಕಿರೀಟ ಇಟ್ಟು ಮೆರೆದ್ರು, ಯಾವಾಗ ಕುರ್ಚಿ ಮೇಲೆ ಕೂತು ಮೆರೆದ್ರು, ಯಾವಾಗ ಮತ್ತೇನೋ ಆಗಿ ಮೆರೆದ್ರು, ಊರೊಳಗೆ ಸಿಕ್ಕರು ಊರಿನ ಗುತ್ತಿಗೆಯನ್ನು ಹಿಡ್ಕಂಡೇ ಅವರು ಮೆರೆದ್ರು. ಬಟ್ ಪ್ರತಿಪಾದನೆ ಮಾಡಿದ ಸಿದ್ಧಾಂತ ಮಾತ್ರ ಒಂದೇ. ಅದು ಯಾವುದು ಅಂತ ಕೇಳಿದ್ರ ಅದು ಸಮಸ್ತ ಶ್ರಮಿಕ ಜನತೆಯ ಒಂದು ಭಾಗವೇ ಆದಂಥ, ದುಡಿಮೆಗೆ ಇನ್ನೊಂದು ಹೆಸರೇ ಆದಂಥ ಮಹಿಳೆಯನ್ನ ಎಲ್ಲ ರೀತಿಯಿಂದ ನುಂಗಿ ನೊಣದು ಹಾಕಲಿಕ್ಕೆ ಬೇಕಾದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದರು. ಅದರ ಭಾಗವಾಗಿಯೇ ಸತಿ ಪದ್ಧತಿ ಬಂತು, ಅದರ ಭಾಗವಾಗಿಯೇ ಸಣ್ಣ ಕೂಸುಗಳ ಮದುವೆ ಇರ್ಬೋದು, ಅದರ ಭಾಗವಾಗಿಯೇ ಮನೆಯೊಳಗೆ ಬಿಟ್ಟಿ ದುಡಿಮೆಗೆ ನೀವು ಇನ್ನೂ ಹಿಂದಕ್ಕೆ ಹೋಗ್ತೀರಿ ಅಂದ್ರೆ ಜಾಗತಿಕ ಮಟ್ಟದೊಳಗೆ ನಮಗೆ ಎಂಗೆಲ್ಸ್ ಮಾರ್ಕ್ಸು ಈ ಮಾತನ್ನು ಹೇಳ್ತಾರೆ. ಯಾವಾಗ ಹೆಣ್ಣು ಮಕ್ಕಳನ್ನು ಉತ್ಪಾದನಾ ಸಂಬಂಧದಲ್ಲಿ ಏನು ದೊಡ್ಡ ವ್ಯತ್ಯಾಸವನ್ನು ಮಾಡಿದ್ರು, ಹೆಣ್ಣು ಮಕ್ಕಳ ಕೈಯಿಂದ ಎಲ್ಲ ಉತ್ಪಾದನೆ ಇವುಗಳನ್ನು ಕಸ್ಕೊಂಡ್ರು, ಒಂದು ಆರ್ಥಿಕ ಇದನ್ನು ಕಸ್ಕೊಂಡ್ರು, ಆಕೆಯನ್ನು ಸಂಪೂರ್ಣ ಆರ್ಥಿಕ ದುರ್ಬಲ ಮಾಡಿ ಒಂದು ಮನೆಗೆ, ಒಂದು ಮೂಲೆಗೆ, ಮಕ್ಕಳ ಹೆರುವ ಯಂತ್ರಕ್ಕೆ ಸೀಮಿತ ಮಾಡಿದ್ರು. ಆ ಸಂದರ್ಭಗಳೆಲ್ಲವೂ ಸಹಿತ ಎಂಗೆಲ್ಸ್ ಹೇಳೋದನ್ನು ನಾನು ನಿಮಗೆ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತದ, ಇಲ್ಲಿ ಸೇರಿದಂಥ ಜನ ನೀವು ಪ್ರಾಜ್ಞರು ಇದ್ದೀರಿ. ಪ್ರಶ್ನೆ ಏನು ಅಂದ್ರೆ, ಭಾರತ ದೇಶದ ಒಳಗೆ ಸ್ವಾತಂತ್ರ್ಯ ಚಳುವಳಿಕಿನ ಮೊದಲು ಭಾರತದೊಳಗೆ ಹೆಣ್ಣುಮಕ್ಕಳು ಇಂಥದೇ ಸ್ಥಿತಿ ಒಳಗಿದ್ದರು. ಎಸ್ಪೆಷಲಿ ಇದೊಂದು ಶ್ರೇಣೀಕೃತ ವ್ಯವಸ್ಥೆ ಅಲ್ಲ. ನಮ್ಮ ದೇಶದೊಳಗೆ ಒಂದೊಂದು ಜಾತಿಯಲ್ಲಿರುವಂಥ ಒಂದೊಂದು ಮಹಿಳೆ ಒಂದೊಂದು ರೀತಿಯಲ್ಲಿ ಇಲ್ಲಿ ಅನುಭವಿಸುವಂಥ ನೋವುಗಳದ್ದು ದೊಡ್ಡ ಪಟ್ಟಿನಿ ಅದ. ಮಹಿಳಾ ಚಳವಳಿ ಯಾವತ್ತೂ ಸಮಸ್ತ ಮಹಿಳೆಯರನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡಿಲ್ಲ. ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ, ಶ್ರಮಿಕ, ಬೇರೆ ಬೇರೆ ರೀತಿಯ ಮಹಿಳೆಯರ ಸಂಕಟಗಳನ್ನು ಇಲ್ಲಿಯ ಮಹಿಳಾ ಚಳವಳಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದನ್ನು ನಾವು ನೋಡ್ತೀವಿ. ಆದರೆ ಯಾವಾಗ ಈ ದೇಶದ ಒಳಗೆ ಹೆಣ್ಮಕ್ಳದೇ ಇಷ್ಟೆಲ್ಲ ಕಷ್ಟಗಳು ಇದ್ವಲ್ಲ, ಆವಾಗ ಅಲ್ಲೊಂದು ಇಲ್ಲೊಂದು ಸಮಾಜ ಸುಧಾರಣಾ ಚಳುವಳಿಗಳು ನಡೆದಿದ್ದು ಸಹಿತ ನಾವು ನೋಡ್ತೀವಿ. ಆ್ಯಕ್ಚುಲಿ ಆರಂಭದೊಳಗೆ ದೊಡ್ಡ ಪ್ರಮಾಣದಲ್ಲಿ ಪುರುಷರು ಮಹಿಳೆಯರ ಸಮಾನತೆ ಸಂಬಂಧಪಟ್ಟಂಗೆ ಅವರ ಶಿಕ್ಷಣಕ್ಕೆ, ಅವರದ್ದು ಆರೋಗ್ಯದ ಪ್ರಶ್ನೆ ಇದೆಲ್ಲ ಎತ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ದನ್ನು ನಮಗೆ ಉದಾಹರಣೆಗಳು ಬೇಕಾದಷ್ಟು ಸಿಗ್ತಾವೆ ಭಾರತ ದೇಶದೊಳಗೆ. ಆದ್ರೆ ಆ್ಯಕ್ಚುಲಿ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಮನೆಯೊಳಗೆ ಇರಬೇಕು ಅಂತಿದ್ದಾಗ, ಯಾವಾಗ ಸಮಾಜದ್ದು ಆರ್ಥಿಕದ ಒಂದು ಢಾಂಚ, ಆರ್ಥಿಕ ವ್ಯವಸ್ಥೆಯನ್ನು ಪಲ್ಲಟ ಆಗ್ತಾ ಹೋದಂಗೆ ಚಳುವಳಿಗಳು ಸಹಿತ ಆರಂಭ ಆದವು. ದೊಡ್ಡ ಮಟ್ಟದಲ್ಲಿ ಚಳುವಳಿ ಆರಂಭ ಆದವು. ನಮ್ಮ ದೇಶದೊಳಗೆ 16ನೇ ಶತಮಾನ 17ನೇ ಶತಮಾನದಲ್ಲಿನೇ ಕಿಸಾನ್ ಚಳುವಳಿ ಅಂದರೆ ರೈತರ ಚಳುವಳಿಗಳು, ಕಾರ್ಮಿಕರ ಚಳುವಳಿಗಳು ಆರಂಭ ಆದವು. ಈ ಚಳುವಳಿ ಒಳಗೆಲ್ಲ ಹೆಣ್ಣು ಮಗಳಿಗೆ ಹೆಣ್ಣು ಬಾರ್ಗಿ ನಿನಗೇನು ಗೊತ್ತಾಗ್ತದ, ಮನೆಯೊಳಗೆ ಬಿದ್ದಿರು, ಹೊಡೆದಂಗೆ ಹೊಡೆಸ್ಕ, ಬೈದಂಗೆ ಬೈಸ್ಕೊ ಅಂತ ಯಾವ ಹೆಣ್ಮಕ್ಳಿಗೆ ಹೇಳ್ತಿದ್ರು, ಆ ಹೆಣ್ಮಕ್ಳು ಸಹಿತ ಚಳುವಳಿಯಲ್ಲಿ ಭಾಗವಹಿಸಿದ ಇತಿಹಾಸದ ದಾಖಲೆಗಳು ನಮ್ಮ ಮುಂದೆ ಇದಾವ. ನಾವು ಅದು ಗಮನಿಸಬೇಕು. ಸೊ ಬರ್ತಾ ಈ ದೇಶದೊಳಗೆ ಬ್ರಿಟಿಷರು ಬಂದರು, ಅವ್ರಿಗಿಂತಲೂ ಮೊದಲು ಅನೇಕ ಜನರು ಬಂದರು. ಈ ವಸಾಹತುಶಾಹಿ ಒಳಗೆ ನಮ್ಮ ದೇಶ ಏನು ಕಷ್ಟಕ್ಕೆ ಒಳಗಾಗ್ತಾ ಹೋದಂಗೆ ಅನೇಕ ಬದಲಾವಣೆಗಳು ಬರ್ತಾ ಹೋದವು. ಅದು ಅಭಿವೃದ್ಧಿ ನೆಪದ ಬದಲಾವಣೆಗಳಾದವು ಮತ್ತು ಬೇರೆ ಬೇರೆ ರೀತಿಯ ಬದಲಾವಣೆಗಳಾದವು. ಆ ಬದಲಾವಣೆಗಳು ಆಗ್ತಾ ಹೋದಂಗೆ ನಮ್ಮ ಹೆಣ್ಣು ಮಕ್ಕಳ ಜೀವನದ ಒಳಗೂ ಸಹಿತ ಅನೇಕ ಪರಿವರ್ತನೆಗಳು, ಬದಲಾವಣೆಗಳು ಬರಲಿಕ್ಕೆ ಶುರು ಆದವು. ಇದೊಂದು ಚರಿತ್ರೆ ಅದ. ನಾವು ಇವತ್ತಿನ ಮಹಿಳಾ ಚಳುವಳಿಯನ್ನು ಯಾರೋ ಹಾಸನ್ ಪ್ರಕರಣದಲ್ಲಿ ಯಾಷ್ಟು ಜನ ಪ್ರತಿಕ್ರಿಯೆ ಮಾಡ್ಯಾರ, ಅದು ಮಾತ್ರ ಮಹಿಳಾ ಚಳುವಳಿ ಅಂತ ನಾವು ಹೀಗೆಲ್ಲ ನೋಡ್ತೀವಿ. ಹಂಗಿರೋದಿಲ್ಲ. ಮಹಿಳಾ ಚಳುವಳಿ ಅಥವಾ ಯಾವುದೇ ಒಂದು ಚಳುವಳಿಗೆ ಒಂದು ದೀರ್ಘಕಾಲದ ಪರಂಪರೆ ಇರ್ತದ. ಅದು ಕೊಂಡಿಗಳು ಹೋಗಿ 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 ಎಲ್ಲಿಗೆ ನಿಲ್ತವ ಅಂತ ನೀವು ಕೇಳಿದ್ರ, ಆದಿಮ ಕಾಲದಲ್ಲಿ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯರು ಹೇಳುವ ಪ್ರಕಾರ ಅವಾಗೇನು ಮಹಿಳೆಯರೇ ಮಾನ್ಯರಾಗಿದ್ದಂಥ ಕಾಲ ಇತ್ತು, ಆ ತರುವ ಏನು ಮಹಿಳೆಯರಿಗೆ ಮೂಲೆಗೆ ತಳ್ಳದಂಥ ಕಾಲ ನಡೀತು. ಆವಾಗ 1, 2 ಮನೆ ಒಳಗೂ ಮನೆ ಹೊರಗೂ ಎಲ್ಲೆಲ್ಲಿ ಈ ಪ್ರತಿಭಟನೆಗಳು ಎದ್ದು ಬಂದವೋ ಅಲ್ಲಿ ಅದೆಲ್ಲದರ ಜೊತೆಗೂ ಇವತ್ತಿನ ಚಳುವಳಿ ಲಿಂಕ್ ಇರ್ತದೆ. ಪರಂಪರೆಯ ಕೊಂಡಿ ಇಲ್ಲದೆ ಒಂದು ಚಳುವಳಿ ಬದುಕಿ ಬರೋದಿಲ್ಲ. ಅದೊಂದು ಸೆಪ್ರೇಟ್ ಒಂದು
ಉದ್ಭವ ಆಗೋದಿಲ್ಲ. ಸೊ ಹಾಗಾಗಿ ಭಾರತದ ಒಳಗೂ ಸಹಿತ ಮಹಿಳೆಯರ ಸಂಬಂಧಪಟ್ಟಂಗ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಸಮಗ್ರ ವಿಮೋಚನೆಯ ದೃಷ್ಟಿಯಿಂದ ಕ್ರಮೇಣ ಚಳುವಳಿಗಳು ನಮ್ಮಲ್ಲಿ ಬೆಳೆದು ಬಂದವು. ನನಗೆ ಬಹಳ ಖುಷಿ ಆಗೋದು ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಕೆಲವು ಜನ ಅವರವ್ರ ಪ್ರದೇಶದಲ್ಲಿ ಸಣ್ಣ ಸಣ್ಣ ಸೊಸೈಟಿಗಳು ಕಟ್ಕೊಂಡ್ರು, ಮಹಿಳಾ ಕ್ಲಬ್ಗಳು ಕಟ್ಕೊಂಡ್ರು, ಬೇರೆ ಬೇರೆ ರೀತಿಯ ಅನೇಕ ನಾವು ಹೆಸರುಗಳನ್ನು ನೋಡ್ತೀವಿ. ಆ್ಯಕ್ಚುಲಿ ನಮ್ಮ ಇದರಲ್ಲಿ 1999ರಲ್ಲಿ ಒಂದು ಚೌಹಾರ್ ದಂಗೆ ಅಂತಾಯಿತು. 1963ರಿಂದ 1800ರಲ್ಲಿ ಸನ್ಯಾಸಿಗಳ ದಂಗೆ ನಡೀತು. 1829ರಿಂದ 31ರವರೆಗೆ ವಹಾಬಿ ದಂಗೆ ನಡೀತು ನಮ್ಮಲ್ಲಿ. 30ರಿಂದ ತಿತುಮೀರ್ ದುರಿಣತ್ವದ ನೇತೃತ್ವದಲ್ಲಿ ಒಂದು ಬರ್ಸಾತಿನ ಒಂದು ದಂಗೆಯನ್ನು ನಡೀತು. 1855-57 ತರುವಾಯ ಸಂತಾಲರ ದಂಗೆ, ಆಮೇಲೆ ಬಿರ್ಷಾ ದಂಗೆ, ಇಂಥ ಎಲ್ಲ ದೊಡ್ಡ ಮಟ್ಟದ ಹೋರಾಟಗಳು ನಮ್ಮಲ್ಲಿ ನಡೆದು, ಈ ಹೋರಾಟದಲ್ಲಿ ಮಹಿಳೆ ಮೈನಸ್ ಇರಲಿಲ್ಲ. ನೀವು ಕೇರಳದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ನೋಡ್ತೀವಿ. ಹೆಣ್ಣು ಮಕ್ಕಳು ಕಾಡಿಗೆ ಹೋಗಿ ಕಟ್ಟಿಗೆ ತಂದ್ರೇ ಅವ್ರಿಗೆ ಶಿಕ್ಷೆ ಕೊಡ್ತಿದ್ರು. ಆವಾಗ ಹೆಣ್ಣು ಮಕ್ಕಳು ದೊಡ್ಡ ಪ್ರಮಾಣದ ದಂಗೆ ಎದ್ದಿದ್ದು ಇವತ್ತಿಗೂ ದಾಖಲೆ ಅದ. ಅಂದರೆ ನಮ್ಮ ಹೆಣ್ಣು ಮಕ್ಕಳು ಮನೆಯಿಂದ ಹಿಡ್ಕೊಂಡು ತಾವು ಕೆಲಸ ಮಾಡುವ ಜಾಗದವರೆಗೂ ಅದು ನನಗೆ ಇಲ್ಲಿ ನೀವು ಎಕ್ಸಾಂಪಲ್ ತಗೋಬೋದು, ನಾನಾ ರೀತಿಯ ಪ್ರತಿಭಟನೆಗಳನ್ನು ವ್ಯಕ್ತ ಮಾಡಿದ್ದನ್ನು ನಾವು ನೋಡ್ತೀವಿ. ಅದೇ ಸಂದರ್ಭದೊಳಗೆ ಈ ಎಲ್ಲ ಹೋರಾಟಗಳು ಮಡುಗಟ್ಟಿ ಒಂದು ಆಂದೋಲನದ ಸ್ವರೂಪವನ್ನು ಕಟ್ಟಿಕೊಟ್ಟು ಒಂದು ತೀವ್ರತೆಯನ್ನು ಏನು ಉಂಟು ಮಾಡಿದ್ವು. 1857ರಲ್ಲಿ ಒಂದು ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ನಡೀತು ಅಂತನ್ನೋದು ನಮಗೆ ನೆನಪಿಡ್ಲಿಕ್ಕೆ ಸಾಧ್ಯ ಆಗಬೇಕು. ಸೊ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಈ ಚಳುವಳಿಗೆ ಪೂರಕವಾದ ರೀತಿಯಲ್ಲಿ ಮಹಿಳೆಯರು ಭಾಗವಹಿಸಿದಾರ ಅನ್ನೋದು ನಮಗೆ ಗೊತ್ತಾಗಬೇಕು. ಇದೇ ಸಂದರ್ಭದಲ್ಲಿ ದೇಶ ತುಂಬ ಸಣ್ಣ ಪುಟ್ಟ ಸಾಮಾಜಿಕ ಸುಧಾರಣೆಗಳು ಆರಂಭ ಆದವು. ಸಣ್ಣ ಸಣ್ಣ ಸಂಘಟನೆಗಳು ಕಟ್ಕೊಂಡ್ರು, ಕೆಲವು ಪತ್ರಿಕೆಗಳು ತಂದರು, ವಿವಾಹದ ವಿರುದ್ಧ ಧ್ವನಿ ಎತ್ತಿದ್ರು. ಇದರಲ್ಲಿ ಪುರುಷರು ಇದ್ದರು ಮತ್ತು ಕ್ರಮೇಣ ಮಹಿಳೆಯರು ಸಹಿತ ಭಾಗವಹಿಸಲಿಕ್ಕೆ ಶುರು ಮಾಡಿದ್ರು. ನಾವು ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಆದಿಯಿಂದ ಹಿಡ್ಕೊಂಡು ಅನೇಕ ಜನ ಇದರ ಪಟ್ಟಿಯಲ್ಲಿ ಬರ್ತಾರೆ. ಸರಳಾದೇವಿ ಚೌಧುರಾಣಿ ಇರ್ಬೋದು, ಪಂಡಿತ ರಮಾಬಾಯಿ ಇರ್ಬೋದು, ಸ್ವರ್ಣಕುಮಾರಿ ದೇವಿ ಇರ್ಬೋದು. ಆ್ಯಕ್ಚುಲಿ ಇವರೆಲ್ಲರೂ ಅಸಂಖ್ಯ ಜನ, ಒಬ್ಬಿಬ್ಬರ ಹೆಸರು ಮಾತ್ರ ಅಲ್ಲ, ಅಸಂಖ್ಯ ಜನ ಈ ಚಳುವಳಿಯಲ್ಲಿ ಮಹಿಳೆಯರ ಮತದಾನದ ಹಕ್ಕಿಗಾಗಿ, ಶಿಕ್ಷಣಕ್ಕಾಗಿ, ಇನ್ನೊಂದು ಮತ್ತೊಂದು ಪ್ರಶ್ನೆಗಳನ್ನ ಎತ್ಕೊಂಡು, ಒಂದು ಸ್ತರದ ಮಹಿಳೆಯರ ಪ್ರಶ್ನೆಗಳನ್ನ ಎತ್ಕೊಂಡು ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದ್ರು 19ನೇ ಶತಮಾನದ ಸಂದರ್ಭದ ಒಳಗ. ಆದರೆ ಕ್ರಮೇಣ ಏನಾಯಿತು, ಸಮಗ್ರ ಮಹಿಳೆಯರ ಪ್ರಶ್ನೆ ಅಂತ ಇಲ್ಲಿ ಬಂದಾಗ ಯಾವಾಗ ಈ ಕಣ್ಣೋಟ ಬಂತು ಅಂತ ಕೇಳಿದ್ರ, ಇಡೀ ಭಾರತದಲ್ಲಿ ಯಾವಾಗ ಜಗತ್ತಿನಾದ್ಯಂತ ಒಂದು ಬದಲಾವಣೆಯ ಬಿರುಗಾಳಿ ಬೀಸ್ತು. ಯಾವಾಗ 1905ರಲ್ಲಿ ಒಂದು ರಷ್ಯಾದಲ್ಲಿ ಒಂದು ಪ್ರಥಮ ಕ್ರಾಂತಿ ನಡೀತು. ಆವಾಗ ಇದೇನು ಅದಲ್ಲ, ಏನಿದು ಎಲ್ಲ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಆವಾಗ ಮಹಿಳೆ ಸಮಾಜದ ಪ್ರಶ್ನೆಗಳನ್ನ ಎತ್ಕೊಂಡು ಗಲ್ಲಿಗೆ ಹೋಗ್ಲಿಕ್ಕೂ ಸಿದ್ಧ ಇದ್ದಾಳ ಅಂದ್ರೆ ಸಂಸತ್ತಿಗೆ ಯಾಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗಳೆಲ್ಲವೂ ಸಹಿತ ಹೇಳಲಿಕ್ಕೆ ಶುರುವಾದವು. ಅಂದ್ರೆ ಮನೆ ನಿರ್ವಹಣೆಯಿಂದ ಹಿಡ್ಕೊಂಡು ಸಮಾಜದ ಎತ್ತುವಂಥ ಪ್ರಶ್ನೆಗಳ ಒಳಗ ಮಹಿಳೆ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾಳ ಅಂತ ಆದ್ರೆ ಆ ಮಹಿಳೆಯನ್ನ ಅವಳ ಸಮಗ್ರ ಹಕ್ಕುಗಳ ಸಂಬಂಧಪಟ್ಟಂಗ ಚರ್ಚೆ ಆರಂಭ ಆದು ನೋಡ್ರಿ. ಅಲ್ಲಿವರೆಗೆ ಸಣ್ಣ ಬೇರೆ ಬೇರೆ ಅಂಶಗಳೆಲ್ಲ ಇದ್ದು. ಆದರೆ ಯಾವಾಗ 1917, 1910, 8, 5 ಈ ಸಂದರ್ಭದಲ್ಲಿ ಮಹಿಳೆಯ ಸಮಗ್ರ ಹಕ್ಕಿನ ಪ್ರಶ್ನೆ ಬಂದಾಗ ಭಾರತದ ಒಳಗೂ ಸಹಿತ ಈ ಪ್ರಶ್ನೆ ಎದ್ದು ಬಂತು. ಆವಾಗ ಒಂದು ಸ್ತರದ ಮಹಿಳೆಯರ ಬಗ್ಗೆ ಚರ್ಚೆ ಆಗ್ತಾ ಇರೋಂಥ ಭಾರತದ ಒಳಗ ಅತ್ಯಂತ ತಳಹಂತದಲ್ಲಿರುವಂಥ ಸಮಸ್ತ ಮಹಿಳೆಯರ ಪ್ರಶ್ನೆಗಳು ಪ್ರಧಾನ ನೆಲೆಗೆ ಬಂದವು. ಹೆಂಗೆ ಬಂದವು ಅಂತ ಕೇಳಿದ್ರೆ, ಭಾರತದ ಒಳಗ ರೈತ ಆಂದೋಲನ ಆರಂಭ ಆಯಿತು ಮತ್ತು ಕಾರ್ಮಿಕ ಆಂದೋಲನ ಆರಂಭ ಆಯಿತು. ಗಿರಣಿ ಕಾರ್ಮಿಕರದ್ದು ದೊಡ್ಡ ದೊಡ್ಡ ಹೋರಾಟಗಳು ನಡೆದು, ಬೇರೆ ಬೇರೆ ಕಾರ್ಮಿಕರ ಹೋರಾಟಗಳು ನಡೆದು, ಆ ಹೋರಾಟದಲ್ಲಿ ಮತ್ತು ಆ ಕೆಲಸ ಮಾಡೋ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಣ್ಣುಮಕ್ಕಳು ಇದ್ದರು. ಈ ಆರ್ಥಿಕ ಪ್ರಶ್ನೆಯೊಂದಿಗೆ ಸಾಮಾಜಿಕ ಪ್ರಶ್ನೆಯನ್ನು ಎತ್ಕೊಳ್ಬೇಕಾದಂಥ ತುರ್ತು ಮತ್ತು ಬೇರೆ ಬೇರೆ ರೀತಿಯ ಇವುಗಳನ್ನು ಒತ್ತಡವನ್ನು ಉಂಟು ಮಾಡಿದಂಥ ಆ ಸಂದರ್ಭದ ಚಟುವಟಿಕೆಗಳು ನಾವು ನೋಡ್ತೀವಿ. ಒಂದು ನಿಮಿಷ, ಇದೆಲ್ಲ ಆಯಿತು. ಮಹಿಳಾ ಚಳುವಳಿ ಅಂತಂದರೆ ಬೇರೆ ಚಳುವಳಿಗಳಲ್ಲಿ ಮಹಿಳೆಯರು ಇದು ಮಾಡಿರೋದಾಯಿತು. ಮಹಿಳಾ ಇಶ್ಯೂಗಳನ್ನೇ ಇಟ್ಕೊಂಡು ನಾವೇನು ಭಾರತದಲ್ಲಿ 1ನೇ ಹಂತ 2ನೇ ಹಂತದ ಚಳುವಳಿ ನಡೀತು ಅಂತ ಇದೆಯಲ್ಲ, ಒಂದು ಘನತೆಯ ಬದುಕಿಗಾಗಿ, ಮಹಿಳೆಯ ಹಕ್ಕಿಗಾಗಿ, ಅದು ಆಸ್ತಿಯ ಹಕ್ಕಿಗಾಗಿ, ಅದನ್ನೆಲ್ಲ ಕಾನೂನಲ್ಲಿ ಬಂದರೂ ಸಹ ಅದೆಲ್ಲ ಬಂದಿರಲಿಲ್ಲ.
ಅತ್ಯಾಚಾರ ಮತ್ತು ದೌರ್ಜನ್ಯದ ಹೊತ್ತಿಂದನೇ ಮಹಿಳಾ ಚಳವಳಿ ಭಾರತದಲ್ಲಿ ಶುರುವಾಯಿತು. ಅದ್ರ ಬಗ್ಗೆ ನೀವು ಒಂಚೂರು ಬೆಳಕು ಚೆಲ್ಬೋದಾ ಅಂತ. ನಾವು ಮಥುರಾ ಪ್ರಕರಣ ಇರ್ಬೋದು, ಶಾಬಾನು ಅದರಿಂದ ನಮ್ಮದು ನಿಜವಾಗಿ ಮಹಿಳಾ ಚಳವಳಿಯ ಇದು ಹೆಜ್ಜೆಗಳನ್ನು ಗುರುತಿಸ್ಕೋಬೇಕಾಗುತ್ತೆ. ಅನುಪಮ ಹೇಳಿದ್ದು ಬಹಳ ಕರೆಕ್ಟು. ನಾನು ಇದಕ್ಕೆ ಲಿಂಕ್ ಆಗಿ ಯಾಕೆ ಆ ಮಾತು ಹೇಳಿದೆ ಅಂದ್ರೆ, ಭಾರತದ ಮಹಿಳಾ ಚಳವಳಿ ಬಗ್ಗೆ ಅನೇಕ ವಿಮರ್ಶೆಗಳಿದ್ದಾವೆ. ಮಹಿಳಾ ಚಳವಳಿ ಒಂದು ವರ್ಗದ ಮಹಿಳೆಯರನ್ನ ಮಾತ್ರ ಪ್ರತಿನಿಧಿಸ್ತದೆ, ಉಳಿದಿದ್ದನ್ನು ಪ್ರತಿನಿಧಿಸಲ್ಲ ಅನ್ನೋ ಮಾತು ಅದಲ್ಲ. ಸೊ ಹಾಗಿಲ್ಲ. ಭಾರತದಲ್ಲಿ ಬೆಳೆದು ಬಂದಂಥ ಮಹಿಳಾ ಚಳವಳಿ ಈ ಎಲ್ಲ ವೈಜ್ಞಾನಿಕ ಆರ್ಥಿಕ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಲಿಂಗತ್ವದ ಪ್ರಶ್ನೆ ಇವೆಲ್ಲ ಪ್ರಧಾನವಾಗಿ ಎತ್ಕೊಂಡು ದೇಶದಾದ್ಯಂತ ಹೋರಾಟಗಳ ಆರಂಭ ಆದವು. ಹಂಗೆ ಆರಂಭ ಆಗುವಾಗ AIWC ಅಂತದನ್ನು ಹುಟ್ಕಂತು, NFIW ಹುಟ್ಕಂತು, ಆಮೇಲೆ ಅಖಿಲ ಭಾರತ ಜನ್ಮವಾದಿ ಮಹಿಳಾ ಸಂಘಟನೆ ಎಡ್ವಾ ಅಂತನ್ನೋದನ್ನು ಹುಟ್ಕಂತು. ಸೊ ಎಡ್ವಾದಂಥ NFIWದಂಥ ಸಂಘಟನೆಗಳು ಮಥುರಾ ಪ್ರಕರಣ ಇರ್ಬೋದು, ಸತಿ ಪದ್ಧತಿ ಪ್ರಕರಣ ಇರ್ಬೋದು, ಮತ್ತೆಲ್ಲೂ ನಡೆದಂಥ ಬೇರೆ ಪ್ರಕರಣಗಳಿರ್ಬೋದು, ಈ ಎಲ್ಲ ಪ್ರಕರಣಗಳಿಗೂ ಸಹಿತ ಒಂದು ಸರಿಯಾದ ಕಣ್ಣೋಟದಿಂದ ಇಶ್ಯೂವನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ದೇಶದಾದ್ಯಂತ ನೀವು ನೋಡಿ, ಇವನ್ ಕರ್ನಾಟಕದಲ್ಲಿ ನೋಡಿರ್ಬೋದು, ಪಾರ್ವತಿ ಪ್ರಕರಣ ಇರ್ಬೋದು, ಇಲ್ಲಿ ಕುಷ್ಟಗಿ ಶರಣಮ್ಮನ ಪ್ರಕರಣ ಇರ್ಬೋದು, ನಮ್ಮಲ್ಲಿ ಇಬ್ಬರು ಗಂಡ ಹೆಂಡತಿಯನ್ನು ಬತ್ತಲೆ ಮಾಡಿ ಕಿಡಕಿ ಕಟ್ಟಿ ಹೊಡೆದಂಥ ಪ್ರಕರಣ ಇರ್ಬೋದು. ಈ ಎಲ್ಲ ಪ್ರಕರಣಗಳಿಗೂ ಸಹಿತ ಕ್ರಮೇಣ 1981ರ ತರುವಾಯ, ಆ್ಯಕ್ಚುಲಿ 81ಕ್ಕೂ ಮೊದಲು ಪ್ರತಿ ರಾಜ್ಯದ ಒಳಗೂ ಈ ಅಂಶಗಳನ್ನು ಇಟ್ಕೊಂಡು ಮಹಿಳಾ ಸಂಘಟನೆಗಳು ಆರಂಭ ಆಗಿದ್ವು. ಮಹಿಳಾ ಆತ್ಮರಕ್ಷಣಾ ಸಮಿತಿ ಇರ್ಬೋದು, ಆ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಹಿಳಾ ಸಂಗಮ ಆರಂಭ ಆಗಿತ್ತು, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆಗೂ ಈ ಸಮಾಜವಾದಿ ಚಳುವಳಿಯ ಹಿನ್ನೆಲೆಯಲ್ಲಿ ಮಹಿಳೆಯ ಆಸ್ತಿಯ ಹಕ್ಕಿನ ಪ್ರಶ್ನೆಯನ್ನು ಇಟ್ಕೊಂಡು, ಸಮಗ್ರ ಮಹಿಳೆಯರ ಪ್ರಶ್ನೆಯನ್ನು ಇಟ್ಕೊಂಡು ಏನು ಚಳುವಳಿ ಆರಂಭ ಆಯಿತೋ ಆ ಚಳುವಳಿ ಭಾರತದಲ್ಲಿ ಒಂದು ದೇಶ ಮಟ್ಟದ ಚಳುವಳಿಯಾಗಿ ಬಂತು. ಅನುಪಮ, ಹಂಗೆ ಬಂದಂಥ ಚಳುವಳಿ ದೇಶ ತುಂಬ ದಲಿತ, ದಮನಿತ, ಅಲ್ಪಸಂಖ್ಯಾತ, ಕೃಷಿ ಕೂಲಿ ಕಾರ್ಮಿಕರು, ರೈತ ಎಲ್ಲ ಮಹಿಳೆಯರ ಪ್ರಶ್ನೆಗಳನ್ನು ಎತ್ಕೊಂಡು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಸರಿಸಿ ದೊಡ್ಡ ಪ್ರಮಾಣದಲ್ಲಿ ಎದ್ದು ಹೋರಾಟ ಮಾಡಿದ ಸಲುವಾಗಿನೇ ಆ್ಯಕ್ಚುಲಿ ರಿಸರ್ವೇಷನ್ ಬಿಲ್ ಸಂಬಂಧಪಟ್ಟಂಗೆ ಗೀತಾ ಮುಖರ್ಜಿ ಅವರೇನು ಇದನ್ನು ಬರೆದು ಕೊಟ್ಟರು. ಆವಾಗ ದೇಶ ತುಂಬ ಮಹಿಳೆಯರಿಗೂ ರಾಜಕೀಯದಲ್ಲಿ ರಿಸರ್ವೇಷನ್ ಬೇಕು ಅನ್ನುವಂಥದ್ದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೂ ಮೊದಲು ಹೆಣ್ಮಕ್ಳಿಗೆ ಯಾಕೆ ರಾಜಕೀಯ, ಹೆಣ್ಮಕ್ಳಿಗೆ ಯಾಕೆ ಅಧಿಕಾರ, ಹೆಣ್ಮಕ್ಳಿಗೆ ಬೇಕಾಗಿಲ್ಲ ಅನ್ನೋದೇ ಈ ದೇಶದ ಒಳಗೆ ಇತ್ತು. ಹೌದು ಮೇಡಮ್. ಅದರ ಜೊತೆಗೆ ಸಾಹಿತ್ಯನೂ ಕೂಡ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿತು. ಕೊಪ್ಪಳದಲ್ಲೇ ಇರೋದ್ರಿಂದ ನಾವು ಬಂಡಾಯ ಸಾಹಿತ್ಯ ಶುರುವಾಗಿದ್ದೇ ಕುದುರೆಮೋತಿ ಪ್ರಕರಣದ ಇದನ್ನು ಪಡ್ಕೊಂಡು, ದಲಿತ ಚಳವಳಿ ಹುಣಸಿಕೋಟೆ ಅನಸೂಯಮ್ಮಂಗಾಗಿರೋ ಅತ್ಯಾಚಾರ ಪ್ರಕರಣವನ್ನು ಎತ್ಕೊಂಡು ಅದರ ವಿರುದ್ಧ ಹೋರಾಟ ನಡೆಸಿದೆ. ಎಲ್ಲ ಚಳವಳಿಗಳು ಮಹಿಳೆಯರ ಪರವಾಗಿ ಹೋರಾಟ ನಡೆಸಿದ್ದಾವೆ. ಆದರೆ ಇತ್ತೀಚೆಗೆ ಮಹಿಳಾ ಚಳವಳಿಯಲ್ಲಿ ಒಂದು ಏನು ಕೇಳಿ ಬರ್ತಾ ಇದೆ ಅಂತಂದರೆ, ನಾವು ಯಾವ ಐಡೆಂಟಿಟಿಗಳನ್ನು ಶೋಷಿತ ಐಡೆಂಟಿಟಿ ಅಥವಾ ಒಡೆಯುತ್ತೆ ಅಂತ ಅಂದ್ಕೊಂಡಿದ್ವಲ್ಲ, ಧಾರ್ಮಿಕ ಐಡೆಂಟಿಟಿಗಳು, ಅದನ್ನೇ ಇಟ್ಕೊಂಡು ಕ್ರೈಸ್ತ ಮಹಿಳಾ ಸಂಘಟನೆ, ಇಸ್ಲಾಮಿಕ್ ಫೆಮಿನಿಸಮ್ ಅಥವಾ ಜಮಾತೆ ಇಸ್ಲಾಮಿ ಮಹಿಳಾ ಸಂಘಟನೆ, ಲಿಂಗಾಯತ ಮಹಿಳಾ ಸಭಾ, ವಿಪ್ರ ಮಹಿಳಾ ಸಂಘಟನೆ, ಈ ಥರ ಯಾವ ಐಡೆಂಟಿಟಿಗಳು ನಮ್ಮನ್ನು ನಾವು ಒಡೆಯುತ್ತೆ ಅಂತ ಅಂದ್ಕೊಂಡಿದ್ದೀವೋ ಅದೇ ಐಡೆಂಟಿಟಿಗಳನ್ನು ಇಟ್ಕೊಂಡು ಇವತ್ತು ಹೆಣ್ಮಕ್ಳು ಸಂಘಟಿತರಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಮರಾಠ ಮುಕ್ತಿ ಮೋರ್ಚಾದಲ್ಲಿ ಲಕ್ಷಾಂತರ ಮರಾಠ ಮಹಿಳೆಯರು ರಿಸರ್ವೇಷನನ್ನು ಕೊಡಬಾರ್ದು ದಲಿತರಿಗೆ ಅಂತ ಹೇಳಿ ಸಂಘಟಿತರಾದರು. ಅಂದರೆ ಈ ಒಂದು ವಿಪರ್ಯಾಸವನ್ನು ನಾವೇನು ನೋಡ್ತಿದ್ದೀವಲ್ಲ, ಇದನ್ನು ನಾವು ಮುಟ್ಟಿ ನೋಡ್ಕೊಳ್ಬೇಕು ಅಂತ ಅನಿಸುತ್ತೆ. ಮತ್ತು ನಾವು ಧರ್ಮ ಮತ್ತು ರಾಜಕಾರಣ ಹೆಣ್ಮಕ್ಳನ್ನ ಒಡೆದಿದೆ, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನೀವು ನಮ್ಮನ್ನು ಒಡಿತೀರಾ, ನಾವು ಇಶ್ಯೂ ಬೇಸ್ಡಾಗಿ ಸೇರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಧರ್ಮದ ಒಳಗೂ ಸಹ ಶಾಬಾನು ಅವಳು ತನಗೆ ಸಿಗಬೇಕಾಗಿರೋ ಇದ್ದತ್ತಿಗೋಸ್ಕರ ಹೋರಾಡಿದ್ಲು, ಅದನ್ನು ನಾವು ಮಹಿಳಾ ಸಂಘಟನೆಗಳು ಬೆಂಬಲ ಮಾಡಿದ್ದೀವಿ. ಮತ್ತು ಉಳಿದ ಶಬರಿಮಲೆ ಪ್ರಕರಣದಲ್ಲೂ ಸಹ ನಾವೆಲ್ಲ ದೇವಸ್ಥಾನಕ್ಕೆ ನಾನು ನೀವು ಹೋಗೋರಲ್ಲ, ಆದರೆ ನಾವು ದೇವಸ್ಥಾನದೊಳಗೆ 18 ಮೆಟ್ಲು ಹತ್ತಿ ಹೋಗಬೇಕು ಅಂತ ಹೆಣ್ಮಕ್ಳು ಹೇಳಿದವಾಗ ಅದನ್ನು ನಾವು ಮಹಿಳಾ ಸಂಘಟನೆಗಳು ಬೆಂಬಲ ಮಾಡಿದ್ದೀವಿ. ಹಿಜಾಬನ್ನು ನನಗೆ ಹಕ್ಕಿದೆ ಅಂತ ಹೇಳಿದವಾಗ ನಾವು ಬೆಂಬಲ ಮಾಡಿದ್ದೀವಿ. ಅಂದರೆ ಧರ್ಮ ನಮ್ಮನ್ನು ಒಡೆಯುತ್ತೆ ಅಂತ ಹೇಳಿದ್ರೂ ಸಹ ಬಹುಸಂಖ್ಯಾತ ಮಹಿಳೆಯರನ್ನು ದೇವರು ಮತ್ತು ಧರ್ಮ ಅನ್ನುವ ಭಾವುಕ ಅಂಶಗಳು ಹಿಡಿದಿಟ್ಕೊಂಡ್ಬಿಟ್ಟಿದ್ದಾವೆ 90%ಗಳಲ್ಲಿ. ಈ ಒಂದು ವಿಪರ್ಯಾಸನ ನೀವು ತುಂಬ ವರ್ಷದಿಂದ ಮಹಿಳಾ ಚಳವಳಿಲಿರೋರು, ಇದು ನಮ್ಮನ್ನೆಲ್ಲ ಚುಚ್ಚುತ್ತಿದೆ ಮೇಡಮ್. ಈ ವಿಪರ್ಯಾಸನ ಅಥವಾ ಈ ಒಂದು ಕಾಂಟ್ರಡಿಕ್ಷನನ್ನು ನಾವು ಹೆಂಗೆ ಮೀರ್ಕೊಳ್ಳೋಕ್ಕೆ ಆಗುತ್ತೆ ಅಂದರೆ, ಧರ್ಮದ ಒಳಗಡೆ ಇದ್ದು ಕ್ರಿಟಿಕಲ್ ಇನ್ಸೈಡರ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಒಳಗಡೆ ಇದ್ದು ಇವತ್ತು ಆಯೇಷಾ ಫರ್ಜಾನ ಬಂದಿದ್ರೆ ಹೇಳಿರೋರು, ನಾನು ಅದನ್ನು ಹೇಳೋಕ್ಕೆ ಅಂತಲೇ ನಾನು ಇದನ್ನು ಸುತ್ಕೊಳ್ತೀನಿ ಅಂತ ಹೇಳೋರು. ನಿನ್ನೆ ಸುಧೀರ್ ಕುಮಾರ್ ಮರಳಿ ನಾನು ಹಿಂದೂ ಅಂತ ಹೇಳೋಕ್ಕೆ ನಾನು ಕುಂಕುಮ ಇಟ್ಕೊಳ್ತೀನಿ ಅಂತ ಹೇಳೋರು.
ಸೊ ನಾನು ನನ್ನ ಜಾತಿ ಧರ್ಮದ ಜೊತೆ ಗುರುತಿಸ್ಕೊಂಡೆ ನನ್ನ ಮಹಿಳಾ ಐಡೆಂಟಿಟಿನ ಎತ್ತಿ ಹಿಡಿಯೋದು ಹೆಂಗೆ? ಇದು ತುಂಬ ಕಷ್ಟ ಅಲ್ವಾ, ಕಾಂಟ್ರಡಿಕ್ಟ್ರಿ ಅಲ್ವಾ? ನಿಮಗೇನು ಅನಿಸುತ್ತೆ? ಆ್ಯಕ್ಚುಲಿ ಸ್ವಾತಂತ್ರ್ಯದ ನಂತರ ಮಹಿಳಾ ಚಳುವಳಿ ಏನು ಬೆಳೆದು ಬಂತು, ಈ ಮಹಿಳಾ ಚಳುವಳಿಯ ಒಳಗಿನ ಸಮಾನತೆ ಆಶಯಗಳೇನಿದ್ವು, ಏನಿದ್ವು ಆಶಯಗಳು? ಯಾವ ಸಮಾಜ ಸಂಪೂರ್ಣ ಶೋಷಣೆ ರಹಿತವಾದಂಥ ಸಮಾಜ ಬರ್ತದೋ ಆ ಸಮಾಜದಲ್ಲಿನೇ ಮಹಿಳೆಗೆ ಸಮಾನತೆ ಸಿಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತು. ಅಂದರೆ ಮಹಿಳಾ ಪ್ರಶ್ನೆ ಇಡೀ ಸಮಾಜದ ಅಸಮಾನತೆಯ ಪ್ರಶ್ನೆಯೊಂದಿಗೆ ಜೋಡಿಸ್ಕೊಂಡಿದ್ದಕ್ಕಾಗಿ ಇದು ಯಾರಿಗೆ ಥ್ರೆಟ್ ಕೊಟ್ಟಂಗಾಯಿತು? ಯಾರು ಸಮಾಜದ ಸಂಪತ್ತನ್ನು ತಮ್ಮ ಕೈವಶ ಮಾಡ್ಕೊಂಡಿದ್ರು, ಅದನ್ನು ರಕ್ಷಿಸಿಕೊಳ್ಳುವ ಸಲುವಾಗಿಯೇ ಇಷ್ಟೆಲ್ಲ ಅಸಮಾನತೆ ಹುಟ್ಟ ಹಾಕಿದ್ರು. ಸೊ ಅವರಿಗೆ ಇದೊಂದು ದೊಡ್ಡ ಭಯ ಬಂತು. ಈ ಹೆಂಗಸರು ಎಲ್ಲ ಹೆಣ್ಣುಮಕ್ಕಳ ಪ್ರಶ್ನೆಯನ್ನು ಇಟ್ಕೊಂಡು ಒಂದು ಅಡ್ರೆಸ್ ಮಾಡುವಾಗ ನಮ್ಮ ಸಂಪತ್ತನ್ನು, ನಾವೇನು ಖಾಸಗಿ ಸಂಪತ್ತು ನಮ್ಮಲ್ಲಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಧಕ್ಕೆ ಬರ್ತದೆ ಅಂತ ಗೊತ್ತಾಗಿ ಅದನ್ನು ರಕ್ಷಿಸ್ಕೊಳ್ಳಿಕ್ಕೆ ಮೊದಲೇ ಅವರು ಧರ್ಮ ಮತ್ತು ದೇವರು, ಕೇವಲ ಧರ್ಮ ಅಲ್ಲ, ಧರ್ಮ ಮತ್ತು ದೇವರು ಎರಡನ್ನೂ ತಮ್ಮ ಠೇಕೆಯನ್ನಾಗಿ ಇಟ್ಕೊಂಡ್ರು. ಅಂದರೆ ತಮ್ಮ ರಕ್ಷಿಸಿಕೊಳ್ಳುವ ಒಂದು ಇದಾಗಿ ಹತ್ಯಾರಾಗಿ ಇಟ್ಕೊಂಡ್ರು. ಹಂಗೆ ಇಟ್ಕೊಂಡಾಗ ಪ್ರತಿ ಸರ್ತಿ ಅವರು ಅದನ್ನು ಬಳಸಿದ್ದಾರೆ. ಹೆಂಗೆ ಬಳಸುವಾಗ ಏನು ಮಾಡಿದ್ರು ಅಂತ ಕೇಳಿದ್ರೆ, ಜನರ ಮಧ್ಯದಲ್ಲಿ ಅವರು ನಂಬುವಂತಹ ಧರ್ಮ ಮತ್ತು ದೇವರ ಹೆಸರಿನೊಳಗೆ ವಿಭಜನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್, ಹಿಂದುತ್ವ ಮತ್ತು ಹಿಂದೂ ಇವೆರಡರಲ್ಲಿ ವ್ಯತ್ಯಾಸ ಗೊತ್ತಾಗಲಾರದ ರೀತಿಯಲ್ಲಿ ಇವತ್ತು ವರ್ಕ್ ಮಾಡಿದ್ದಾರೆ. ಅದನ್ನೇ ಮಹಿಳೆಯರ ಒಳಗೂ ಇಳಿಸ್ಬಿಟ್ಟಾರ. ನೀವು ಯಾರು ದೇವರನ್ನು ನಂಬ್ತೀರಿ ನೋಡ್ರಿ, ಇವರು ಆ ದೇವರನ್ನೇ ನಂಬಲ್ಲ. ನೀವ್ಯಾರು ಹಿಂದೂ ಧರ್ಮಕ್ಕೆ ಧಕ್ಕೆ ಬಂತು. ಈ ರೀತಿ ಪ್ರತಿಯೊಂದು ಧರ್ಮ, ನಾಟ್ ಓನ್ಲಿ ಹಿಂದೂ, ಜಗತ್ತಿನ ಧರ್ಮದ ನೆಲೆಗಳಿಗೆ ಆರಂಭದಲ್ಲಿ ಒಂದು ಬೇರೆ ರೀತಿಯ ಬದಲಾವಣೆಯ ವಿಚಾರಗಳನ್ನು ಇಡುವಂಥ ದೃಷ್ಟಿಕೋನ ಇದ್ದಾಗಲೂ ಅದೊಂದು ಸಂಸ್ಥೀಕರಣಗೊಂಡು ಬರ್ತಾ ಹೋದಂಗೆ ಅದು ಪ್ರತಿಗಾಮಿ ನೆಲೆಯಲ್ಲಿ ಹೋಗಿ ನಿಲ್ತದೆ. ಹಾಗಾಗಿ ಸಂಪೂರ್ಣ ಮಹಿಳಾ ಸಮಾನತೆಯ ನೆಲೆಯಲ್ಲಿ ಅದು ನಿಲ್ಲದಿಲ್ಲ. ಹಾಗಾಗಿನೇ ಕ್ರಿಶ್ಚಿಯನ್ ಇರ್ಬೋದು, ಇಸ್ಲಾಂ ಇರ್ಬೋದು, ಮತ್ತು ಇನ್ನು ಬೇರೆ ಯಾವುದನ್ನೇ ಇರ್ಬೋದು, ಧರ್ಮದ ಒಂದು ಹತ್ಯಾರಿನಲ್ಲಿ ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಫಾರ್ ಎಕ್ಸಾಂಪಲ್, ಅನುಪಮ, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, NPR NRC CAA ಬಂತು. ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತು. 2ನೇ ಸ್ವಾತಂತ್ರ್ಯ ಆಂದೋಲನ ಅಂತ ಹೋರಾಟ ನಡೆಸಿದ್ವಿ ನಾವು. ಆವಾಗ ಸಾವಿರ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ ಮುಸ್ಲಿಂ ಮಹಿಳೆಯರು ರಸ್ತೆಗೆ ಬಂದರು. ಸುಮಾರು ಕಡೆಗೆ ನಾನು ಅಲ್ಲಿ ಅಡ್ರೆಸ್ ಮಾಡ್ಲಿಕ್ಕೆ ಹೋಗಿದ್ದೀನಿ. ಮುಸ್ಲಿಂ ಬಾಂಧವರಿಗೆ ಕೈ ಮುಗಿದು ನಾನು ಕೇಳಿದ್ದೀನಿ, ಅಣ್ಣ NPR NRC CAA ತಕ್ಕಂಡ ತಕ್ಷಣ, ವಾಪಸ್ ಹೋದ ತಕ್ಷಣ ನೀವು ನಮ್ಮ ಸಹೋದರಿಯರನ್ನ ಎಲ್ಲಿ ಕಳಿಸ್ತೀರಿ ಅಂತ ನಂಗೆ ಗೊತ್ತು, ಮತ್ತವರಿಗೆ ಅಡುಗೆ ಮನೆಗೆ ಕಳಿಸ್ತೀರಿ. ನೀವು ಖಂಡಿತ ಸಮಾಜದ ನಂಟಿಗೆ ಅವರನ್ನು ಬಿಡಲ್ಲ. ಸಮಾಜದೊಂದಿಗಿನ ಸಂಪರ್ಕವನ್ನು ಡಿಸ್ಲಿಂಕ್ ಮಾಡಿನೇ ಮಹಿಳೆಯರನ್ನು ಮೂಲೆಗೆ ತಳ್ಳುವಂಥ ಆಲೋಚನಾ ಕ್ರಮಗಳು ಕೇವಲ ಒಂದು ಸಮುದಾಯದಲ್ಲಿ ಅಲ್ಲ, ಒಂದು ಧರ್ಮದಲ್ಲಿ ಅಲ್ಲ, ಎಲ್ಲ ಧಾರ್ಮಿಕ ನೆಲೆ ಒಳಗೆ ಇದು ನಡೀತದೆ. ಇದು ನಂಬರ್ 1 ಅನುಪಮ. ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಮಹಿಳೆಯರನ್ನು ಒಡೆಯುವ ಸಲುವಾಗಿ, ಶೋಷಣಾರಹಿತ ಸಮಾಜನ ನಿರ್ಮಾಣ ಮಾಡಬಾರದು ಅನ್ನುವ ಸಲುವಾಗಿ ಎಲ್ಲೆಲ್ಲಿ ಒಡಿಬೇಕು ಅಲ್ಲಲ್ಲಿ ಕತ್ತರಿಸ್ತಾರೆ, ಒಡಿತಾರೆ, ಐಕ್ಯತೆ ಬರಲಾದ ರೀತಿಯಲ್ಲಿ ಮಾಡ್ತಾರೆ. ಇದು ಸಮಾಜದ ಸಂಪತ್ತಿನ ಠೇಕೆದಾರರು ಯಾರಿದ್ದಾರಲ್ಲ ಅವರು ಮಾಡುವಂಥ ಬಹುದೊಡ್ಡ ಷಡ್ಯಂತ್ರ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ನಾನು ದೇವರಿಂದ ಹುಟ್ಟಿ ಬಂದಿದ್ದೀನಿ ಅಂತ ಹೇಳಿ ಕಾರಣ ಏನು ಅಂದ್ರೆ, ಈ ಸಂಪತ್ತು, ಈ ಅಧಿಕಾರ ನನ್ನ ಕೈಯಿಂದ ಹೋಗಿಬಿಟ್ರ ಹೆಂಗಿದು ಅಂತ ಭಯ ಬಿದ್ದೆ ಇವತ್ತು ನನಗೆ ದೇವರೇ ಕಳಿಸಿಬಿಟ್ಟಾನ ಇಲ್ಲಿ ಅಂತ ಹೇಳಲಿಕ್ಕೆ ಶುರು ಮಾಡ್ಯಾರ. ಸೊ ಇದು ಜನರಿಗೆ ಗೊತ್ತಾಗಬಾರ್ದು ಅನ್ನೋ ಸಲುವಾಗಿ ಮೊದಲು ಬಳಸಿದ್ದು ಯಾರಿಗೆ ಅಂದರೆ, ದಯವಿಟ್ಟು ನಾವು ಗಮನಿಸಬೇಕು, ಮೊದಲು ಬಳಸಿದ್ದು ನಮ್ಮ ಮಹಿಳೆಯರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ. ಇವತ್ತಿಗೂ RSS ಒಳಗಡೆ ದುರ್ಗಾವಾಹಿನಿ ಅಂತ ಮಾಡಿದ್ರು. ದುರ್ಗಾವಾಹಿನಿಯ ಮೂಲಕ ಏನನ್ನು ಕ್ಲಾಸ್ ಕೊಟ್ಟರು ಅವರಿಗೆ? ಹಿಂದೂ ಧರ್ಮ ಅಪಾಯದಲ್ಲಿ ಅದ. ಮೊದಲೇನು ಹೇಳಿದ್ರು? ಮಾತೆಯರೇ, ಸೀತೆ, ಸಾವಿತ್ರಿ, ಮಂಡೋದರಿ ಹಂಗೆ ಮನೆ ಒಳಗಿರಬೇಕು, ಬೆಂಕಿಯಾಗಿ ಹಾಕಿದ್ರು ಸಾಯಬೇಕು, ಕಾಡಿಗೆ ಬಿಟ್ಟರು ಹೋಗಬೇಕು. ನೀವು ಅಂದರೆ ನೀವು ಎಂಥ ಇದರ ಹೆಣ್ಣು ಮಕ್ಕಳು, ಪತಿವ್ರತ ಮಹಿಳೆಯರು ಅಂತ ಹೇಳ್ತಿದ್ರು. ಅದೇ ಮಹಿಳೆಯರನ್ನು ಬರ್ತಾ ಬರ್ತಾ ರಾಜಕೀಯ ವಿದ್ಯಮಾನಗಳು ಬದಲಾಗ್ತಾ ಹೋದಂಗ, ಚಳುವಳಿಗಳು ಹೆಚ್ಚಾಗ್ತಾ ಹೋದಂಗ, ಮನೆ ಒಳಗೆ ಕಳಿಸಿದ ಮಹಿಳೆಯನ್ನ ಹುರಿ ತುಂಬಿಸಿ ಹೊರಗೆ ಎಳತ್ತಂದ್ರು. ಏನು ಹೇಳಿದ್ರು? ನೀವು ದುರ್ಗಿ, ನೀವು ಮಹಾ ದುರ್ಗಿಯರಾಗಬೇಕು, ಕಾಳಿಯರಾಗಬೇಕು, ಬೇರೆಯವರು ನಮ್ಮ ಮೇಲೆ ಇವತ್ತು ಎದಗ್ಲತ್ತಾರ, ನೀವು ಅವ್ರನ್ನ ಕೊಚ್ಚಿ ಈ ದೇಶವನ್ನು ರಕ್ಷಿಸಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಅಂದರೆ ಅರ್ಥ ಇಷ್ಟೇ ಅನುಪಮ, ಏನು ಗೊತ್ತಾ, ಈ
ಯಾರು ಮ್ಯಾಲ್ ಆಳುವ ವರ್ಗದವ್ರು ಇದ್ದಾರೋ ಮ್ಯಾಲ್ ಕೂತಾರೋ ಮನೆ ಒಳಗೂ ಹಂಗೆ ಅದ. ಮನೆ ಒಳಗೆ ಏನದ, ಮಹಿಳಾ ಸಂಘಟನೆ ಕರೀರಿ, ನೀವು ಕರೆದಾಗ ಏನು ಹೇಳ್ತಾರ, ಹೇ ಈ ಮನೆ ಒಳಗೆ ಪೂಜೆ ನೀನೇ ಮಾಡಬೇಕು, ಈ ಮನೆ ಒಳಗೆ ನೆಂಟ್ರಿಗೆ ನೀನೇ ಕರಿಬೇಕು, ಬಂದವರಿಗೆಲ್ಲ ನೀನೇ ಮಾಡಬೇಕು. ಮನೆ ದೇವರುಗಳು ನಮ್ಮ ಕುತ್ತಿಗೆಗೆ ಅದಾವ, ಬರೀ ಹೊರಗಿನವರಲ್ಲ. ಮನೆ ದೇವ್ರ ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡ್ಕೊಂಡು ಬರಬೇಕು. ಅದನ್ನೂ ಬರ್ಲಿಕ್ಕೆ ಸಾಧ್ಯ ಆಗ್ಲಾರ್ದಂಥದ್ದು ವ್ಯವಸ್ಥೆ ಇವತ್ತಿಗೂ ನಮ್ಮ ಸುತ್ತಮುತ್ತ ಮಾಡ್ಯಾರ. ಇಷ್ಟೇ ಏನಂದ್ರ ಧರ್ಮದ ಹೆಸರಿನ ದುರ್ಬಳಕೆ ಮತ್ತು ದೇವರು ಅನ್ನುವ ಮೌಢ್ಯದ ಕೇಂದ್ರ ಇದೆಯಲ್ಲ, ಈ ಕೇಂದ್ರವನ್ನ ಮತ್ತೆ ಯಾರು ಮನಸ್ಸಿನೊಳಗೆ ಗಟ್ಟಿ ಮಾಡ್ತಾರ ಅಂದ್ರ ಮಹಿಳೆಯರ ಮನಸ್ಸಿನೊಳಗೆ ಗಟ್ಟಿ ಮಾಡ್ತಾರ. ನಮ್ಮ ಮುಂದಿನ ಸವಾಲು ಏನು ಅಂದ್ರ ಇದನ್ನು ಹೇಗೆ ನಾವು ಅಡ್ರೆಸ್ ಮಾಡ್ತೀವಿ, ಇದನ್ನ ಹೇಗೆ ನಾವು ಅವ್ರು ಹೇಳುವ ಧರ್ಮ ಯಾವುದು, ನಿಜವಾದ ಧರ್ಮ ಯಾವುದು, ನಮ್ಮ ಜನ ದೇವರುಗಳು ಯಾವುವು, ಅವರು ಸೃಷ್ಟಿ ಮಾಡ್ತಾ ಇರುವಂಥ ದೇವರುಗಳು ಯಾವುವು. ಈಗ ದೇವರುಗಳ ಸಂಘ ಕಟ್ಟಬೇಕು ನಾವು, ಗೊತ್ತಾಯ್ತಲ್ಲ. ದೇವರುಗಳ ಸಂಘ ನಮ್ಮೂರು ಹುಲಿಗಮ್ಮ, ಯಲ್ಲಮ್ಮ, ಮರಿಗಮ್ಮ, ಚೌಡಮ್ಮ ನಮಗೇನು ಮಾಡಿಲ್ಲ. ಆದ್ರೂ ಎಲ್ಲಿಂದ ಬಂದ್ಬಿಡ್ತಾರೆ ನೋಡ್ರಿ ಇವರು ಮಾತ್ರ ನಮಗೆ ಎಂಜಲ್ ಎಲಿ ಮ್ಯಾಗ ಉಳ್ಳಾಡುವಂತಾರ, ಅವ್ರದ್ದು ಹೊಲಸು ತಿನ್ನುವಂತಾರ, ಮತ್ತೇನೇನೋ ಮಾಡುವಂತಾರ, ಎಲ್ಲೆಲ್ಲ ಹೋಗುವಂತಾರ, ನಮ್ಮ ಹೆಂಡತಿಯರನ್ನೆಲ್ಲ ನಮ್ಮ ಮನೆ ಮಕ್ಕಳನ್ನೆಲ್ಲ ದೇವದಾಸಿಯರಾಗಿ ಮಾಡುವಂತಾರ. ಇದು ಅದ ನೋಡ್ರಿ. ಇದರ ಒಳಗಿನ ಈ ಮಹಿಳಾ ವಿರೋಧಿ, ದುಡಿಯುವ ಜನರ ವಿರೋಧಿ ಅಂಶಗಳನ್ನು ನಾವು ನಮ್ಮ ಮಹಿಳೆಯರಿಗೆ ಮನನ ಮಾಡುವ ದಿಕ್ಕಿನಲ್ಲಿ ಹೊಸ ಆಲೋಚನಾ ಕ್ರಮದಲ್ಲಿ ನಾವು ಚಳುವಳಿಗಳನ್ನು ಕಟ್ಟಬೇಕಾಗ್ತದೆ. ಸಮಸ್ತ ದಮನಿತ ಮಹಿಳೆಯರ ಭಿನ್ನ ವಿಭಿನ್ನ ಪ್ರಶ್ನೆಗಳನ್ನು ನಾವಿವತ್ತು ಮುನ್ನೆಲೆಗೆ ತರಬೇಕಾಗ್ತದೆ. ಸಾಮಾಜಿಕ ಪ್ರಶ್ನೆ ಅಂತ ಆದಾಗ ಅವತ್ತು ಆರಂಭದಲ್ಲಿ ಕೇವಲ ಒಂದು ಹಂತದ ಸಾಮಾಜಿಕ ಪ್ರಶ್ನೆ ಇತ್ತು. ಇವತ್ತು ಅಸಂಖ್ಯ ಭಿನ್ನ ವಿಭಿನ್ನ ಸಾಮಾಜಿಕ ಪ್ರಶ್ನೆಗಳ ಜೊತೆಗೆ ಸಂಕೀರ್ಣ ಇದಾವ್ರಿ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾನು ಎಲೆಕ್ಷನ್ ನಿಂತು MLA ಆಗಬೇಕು ಅಂದ್ರೆ ಊರೊಳಗೆ ಒಂದು ಲಕ್ಷ್ಮಿ ಗುಡಿ ಕಟ್ಟೇಬೇಕು, ನಾನು ಹಣಮಂದಿರ ಗುಡಿ ಕಟ್ಟೇಬೇಕು, ಇಲ್ಲಾಂದ್ರೆ MLAನೇ ಮಾಡೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆದಾಗ ಮಹಿಳಾ ಚಳುವಳಿಯ ಮುಂದೆ ಇವತ್ತು ಸವಾಲು ಇರೋದು ಏನು ಅಂತ ಕೇಳಿದ್ರೆ, ಸಮಸ್ತ ದುಡಿಯುವ ಜನತೆಯನ್ನು ಮುನ್ನೆಲೆಗೆ ತರ್ತಾ ನಮ್ಮ ಮಹಿಳೆಯರ ತಲೆ ಒಳಗೂ ಸೇರಿಕೊಂಡಂಥ ಅವರ ವಿರೋಧಿ ಮೌಲ್ಯಗಳೇನಿದಾವೋ, ಇಲ್ಲಿ ಹೆಣ್ಣು ಮತ್ತು ಗಂಡು ಅಂತ ಪ್ರಶ್ನೆ ಇಲ್ಲ, ಅವರ ವಿರೋಧಿ ಮೌಲ್ಯಗಳೇನಿದಾವೋ ಅದನ್ನು ನಾವು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು ಆಗ್ತದೆ. ಆ ಕಾರಣದಿಂದ ಅಕ್ಕ ಮಹಾದೇವಿ ಹೇಳಿದ ವಚನ ನನಗೆ ಯಾವತ್ತಿಗೂ ಪ್ರಮುಖ ಅಂತ ಅನ್ನಿಸ್ತದೆ. ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರವುಂಟೆ, ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳಾಯಿತು ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನೆಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅನ್ನಂಥ ಮಾತು ಇವತ್ತು ಹಾಸನದಲ್ಲಿ ಪ್ರಶ್ನೆ ಅದಲ್ಲ. ಸೊ ಇವತ್ತು ಈ ಮನದ ಸೂತಕವನ್ನು ನಾವು ತೆಗೆದು ಹಾಕಲಾರ್ದೇನೆ ಮತ್ತು ಇಡೀ ಸಮಾಜದ ಸಂಪೂರ್ಣ ಸಮಾನತೆ ಕಡೆಗೆ ನಾವು ಒಟ್ಟಾಗಿ ಹೋಗ್ಲಾರ್ದೇನೆ ಇಂಡಿಪೆಂಡೆಂಟ್ ಮಹಿಳೆಗೆ ಒಂದು ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಒಂದು ವಿಚಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದ್ದಂಗೆ ಸ್ವಯಂ ಸೇವಕಿಯರ ಸಂಘ ಯಾಕಿಲ್ಲ ಅಲ್ವಾ? ಇದೊಂದು ಪ್ರಶ್ನೆ ನಾವು ಕೇಳ್ಕೊಳ್ಬೇಕು. 3 ವರ್ಷ ಆಯಿತು, ಹೆಣ್ಮಕ್ಳದ್ದು ಇನ್ನೊಬ್ರು ಆ ಥರ ನೀವು ಸಂಘ ಮಾಡಿ ಮನೆಗೆ ಅಲ್ವಾ ಸರ್? ಇದನ್ನು ನಾವು ಎತ್ತಿ ಕೇಳಬೇಕಾ, ಹೆಣ್ಮಕ್ಳಿಗೆ ಕೇಳಬೇಕು. ನಾನಂತೂ ತುಂಬ ರೈಟ್ ವಿಂಗಲ್ಲಿರೋರಿಗೆ ಅಂದರೆ ನೀವು ಹೆಣ್ಮಕ್ಳಿಗೆ ಯಾವ ಥರ ಸಂಘ ಮಾಡಿಲ್ಲ ಅಂತ ನಾನು ನೇರವಾಗಿ ಕೇಳ್ತೀನಿ. ಇದನ್ನು ನಾವು ಎತ್ತಿ ತೋರಿಸ್ಬೋದು ಅಂತ ಕಾಣುತ್ತೆ. ಮತ್ತೊಂದು ನೀವು ಆಮೇಲೆ ಹೇಳಿದಂಗೆ ಸಾಕಷ್ಟು ಮಹಿಳೆಯರು ಒಂದು ಉನ್ನತೀಕರಣ ಹೊಂದಿರೋ ಮಹಿಳೆಯರು ಸಹ 1936 ಶುರುವಾಗಿದೆಯಂತೆ. ಬಟ್ ಅದು ಎಲ್ಲಿ ತನಕ ಇದೆಯೋ ನಮಗೆ ಗೊತ್ತಿಲ್ಲ. ನಮಗೇನಾದ್ರೂ ಯಾರದ್ದು ಸಂಚಾಲಕಿಯರು ಯಾರು ಕಾಣ್ತಾ ಇಲ್ಲ ಇವಾಗ. ಏನಿವೆ, ನಮ್ಮ ಮುಂದಿನ ಪ್ರಶ್ನೆ ಏನಂದ್ರೆ, ಮೇಡಮ್ ಕೂತ್ಕೊಳ್ಳಿ ಪರವಾಗಿಲ್ಲ. ಮುಂದಿನ ಪ್ರಶ್ನೆ ಏನಂತಂದರೆ, ವಿಮೆನ್ಸ್ ಮೂವ್ಮೆಂಟ್ಗೆ ಒಂದು ಬ್ಯಾಕ್ಲ್ಯಾಶ್ ಇದೆ. ಆ ಬ್ಯಾಕ್ಲ್ಯಾಶ್ ಎಲ್ಲಿಂದ ಬರುತ್ತೆ ಅಂದರೆ ನಮ್ಮ ಕುಟುಂಬದ ಒಳಗಿಂದನೇ ಬರುತ್ತೆ. ಯಾಕೆಂದರೆ ಎಲ್ಲ ಸಮಾಜಕ್ಕೋಸ್ಕರ ಕನಸೋರು, ಸಮಾಜನ ವಿರೋಧಿಸೋರು ಎಲ್ಲರೂ ಸಹ ಜೆಂಡರ್ ಪ್ರಶ್ನೆ ಬಂದರೆ ಎಲ್ಲರೂ ಒಂದೇ. ಅದು ಆ ಸ್ಕೇಲ್ ಹಿಡಿದು ಬಿಟ್ಟರೆ ಅದರೊಳಗೆ ಆ ಸ್ಕೇಲ್ ಹಿಡಿದು ಪಾಸ್ ಆಗೋರು ಭಾಳ ಎಲ್ಲರೂ ನಪಾಸೆ. ನಿಮಗೆ ಗೊತ್ತಿದೆ ಮೇಡಮ್. ಅಂದರೆ ಮನೆಯ ಹೊರಗಡೆ ಏನನ್ನೇ ಮಾತಾಡಿದರೂ ಸಹ, ವಿಮೆನ್ಸ್ ಮೂವ್ಮೆಂಟಿನ ಮಾತಾಡಿದರೂ ಸಹ ಮನೆಯಲ್ಲಿ ಅದರದ್ದು ಬ್ಯಾಕ್ಲ್ಯಾಶ್ ಇದೆ. ಮನೆಗೆ ಹೋಗಿ ಮತ್ತು ಅದಕ್ಕೆ ಎಲ್ಲ ಅಂದ್ಕೊಂಡಿರೋದಿದೆ. ಈ ಒಂದು ಬ್ಯಾಕ್ಲ್ಯಾಶನ್ನು ವಿಮೆನ್ಸ್ ಮೂವ್ಮೆಂಟು ಹೇಗೆ ನಿವಾರಿಸ್ಕೊಳ್ಬೇಕು. ಮತ್ತು ಎರಡನೇದಾಗಿ ಮಹಿಳೆಯರೇ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ. ಅಂಗನವಾಡಿಯವರು, ಆಶಾ ಕಾರ್ಯಕರ್ತೆಯರು, ಗಿರಣಿ ಇದ್ರವರು, ದಲಿತ ಮಹಿಳಾ ಸಂಘಟನೆಗಳು, ಜಾತಿ ಅಷ್ಟೇ ಅಲ್ಲ, ಈವನ್ ಐಡಿಯಾಲಜಿಕಲ್ ಬೇಸ್ಡ್ ಸಂಘಟನೆಗಳಲ್ಲೂ ಜನ್ಮಾದಿಯಲ್ಲಿ ಒಂದು ಸ್ವಲ್ಪ, ANSS ಒಂದು ಸ್ವಲ್ಪ, ಇದರಲ್ಲಿ ಒಂದು ಸ್ವಲ್ಪ ಈ ಒಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಐಡಿಯಾಲಜಿಕಲ್ ಬೇಸಿಸಲ್ಲೂ ನಾವು ಹೊಡೆದೋಗಿದ್ದೀವಿ. ಕುಟುಂಬದಲ್ಲೂ ಸಹ ನಮಗೆ ಬ್ಯಾಕ್ಲ್ಯಾಶ್ ಇದೆ. ಸೊ ಇದನ್ನು ನಾವು ಮೀರ್ಗಳಕ್ಕೆ ನಮಗೆ ನಿಮ್ಮ ಪ್ರಾಕ್ಟಿಕಲ್ ಉದಾಹರಣೆ ಕೊಡಬೇಕು, ಥಿಯರಿಗಳ. ಕಡೆ ಪ್ರಶ್ನೆ ಮೇಡಮ್, ಆಮೇಲೆ ತುಂಬ ಜನ ಇದ್ದಾರೆ ಪ್ರಶ್ನೆ ಕೇಳಕ್ಕೆ. ಎರಡನೇ ಪ್ರಶ್ನೆಗೆ ನಾನು ಹೇಳಿ ಮೊದಲು
ಒಟ್ಟುಗೂಡಿಸಿ ಒಂದರಲ್ಲೇ ತರಲಿಕ್ಕೆ ಆಗೋದಿಲ್ಲ. ರೈತ ಮಹಿಳೆಗೆ ಪ್ರತ್ಯೇಕ ಪ್ರಶ್ನೆಗಳಿಲ್ಲ. ಹಾಗಾಗಿ ಆ ಪ್ರಶ್ನೆಗಳನ್ನು ಆಧರಿಸಿ ಅವರು ತಮ್ಮ ತಮ್ಮ ಸಂಘಟನೆಗಳನ್ನು ಕಟ್ಕೊಂಡಿರ್ತಾರೆ. ಈಗ ನಮ್ಮ ಜನ್ಮಾದಿ ಮಹಿಳಾ ಸಂಘಟನೆಯಲ್ಲಿ ಆರ್ಥಿಕ ಸಾಮಾಜಿಕ ಎಲ್ಲ ಪ್ರಶ್ನೆಗಳು ಒಂದಿಗೆ ನಾವು ಅಲ್ಪಸಂಖ್ಯಾತ ಸಬ್ ಕಮಿಟಿ ಮತ್ತು ದಲಿತ ಸಬ್ ಕಮಿಟಿ ಮತ್ತು ಬೇರೆ ಬೇರೆ ರೀತಿಯ OBC ಸಬ್ ಕಮಿಟಿ ಅಂತ ಮಾಡಿ ಪ್ರತಿ ಸರ್ತಿಗೆ ನಾವು ಅದನ್ನು ಚರ್ಚೆ ಮಾಡಿ ಆ ಕ್ಷೇತ್ರದ ಪ್ರಶ್ನೆಗಳೆಲ್ಲವೂ ಪ್ರಧಾನವಾಗಿ ತಗೊಳ್ಳಿಕ್ಕೆ ಮಾತಾಡ್ತೀವಿ. ಹಂಗೆ ಅದು ಅಂದರೆ ಸಾಮಾಜಿಕ ಪ್ರಶ್ನೆ ಆಧರಿಸಿಯೂ ಒಂದು ಸಂಘಟನೆ ಈ ರೀತಿ ಮಾಡಬೇಕು. ಮತ್ತು ಬೇರೆ ಬೇರೆ ಸಂಘಟನೆಗಳು ಇದ್ದೀವು, ಅವು ಭಿನ್ನ ಅಂದರೆ ಬೇರೆ ಬೇರೆ ಅಂತ ಅಲ್ಲ. ನಾನು ನೀವು ಏನೋ ಶಬ್ದ ಬಳಸಿದ್ರಿ, ಹೀಗೆ ಒಡೆದಿತ್ತು ಅಲ್ಲ ಅದು. ಅವರು ಐಕ್ಯತೆ ಒಂದು ಇಶ್ಯೂ ಬೇಸ್ಡ್ ಒಂದು ಕಡೆಗೆ ಖಂಡಿತ ಬರಲಿಕ್ಕೆ ಸಾಧ್ಯ ಅದ, ಬರ್ತಿದಾರ ಅನೇಕ ಸಂದರ್ಭದಲ್ಲಿ. ಈಗ ನೀವು ವರ್ಷಕ್ಕೊಂದು ಸರ್ತಿ ಹೋರಾಟ ಕರೆ ಕೊಟ್ಟಾಗ ಭಾರತ ಬಂದು ಇನ್ನೊಂದು ಮತ್ತೊಂದು 60ರಿಂದ 80-90% ಈ ಎಲ್ಲ ಮಹಿಳೆಯರು ಬೀದಿಗೆ ಬರ್ತಾರೆ, ಎಲ್ಲ ಮಹಿಳೆಯರು. ಆದರೆ ನಮಗಿವತ್ತಿರಬೇಕಾದ ಪ್ರಶ್ನೆ ಏನು ಅಂತ ಕೇಳಿದ್ರ, ಆರ್ಥಿಕ ಪ್ರಶ್ನೆಯನ್ನು ಆಧರಿಸಿ ಬಂದಂಥ ಮಹಿಳೆಯರ ಒಳಗೆ ಸಾಮಾಜಿಕ ಪ್ರಶ್ನೆ, ವರ್ಗ ಪ್ರಶ್ನೆ, ರಾಜಕೀಯ ಪ್ರಶ್ನೆಗಳನ್ನು ಎಷ್ಟು ಅವರು ಅರ್ಥ ಮಾಡ್ಕೊಂಡಿದ್ದಾರ, ಎಷ್ಟು ಇವತ್ತು ತಮ್ಮ ನಿಜವಾದ ಶತ್ರು ಯಾರು, ತಮ್ಮ ನಿಜವಾದ ಮಿತ್ರ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ಯದ ಇಲ್ಲ. ಆರ್ಥಿಕ ಪ್ರಶ್ನೆಯಲ್ಲಿ ಬಾವುಟ ಹಿಡ್ಕೊಂಡು ಬರ್ತಾರ, ಓಟ್ ಹಾಕುವಾಗ ತಮ್ಮ ವಿರೋಧಿ ಮೌಲ್ಯಗಳಿಗೆ ಓಟ್ ಹಾಕ್ತಾರ. ಯಾಕೆ ಹಂಗೆ ಹಾಕ್ತಾರ ಅಂತ ಅನ್ನೋದು ನಮ್ದು ಇವತ್ತು ಪ್ರಧಾನ ಪ್ರಶ್ನೆ ಆಗಬೇಕು. ನನಗಿರೋದು ಇವತ್ತದು ಪ್ರಧಾನ ಪ್ರಶ್ನೆ. ಅವರ ನನಗೆ ಲೆನಿನ್ ನೆನಪಾಗ್ತಾನೆ ಈ ಸಂದರ್ಭದಲ್ಲಿ, ಹೆಂಗೆ ಬಸವಣ್ಣ ನೆನಪಾಗ್ತಾರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ತಾರೋ, ಹಾಗೆ ನನಗೆ ಲೆನಿನ್ ಸಹ ನೆನಪಾಗ್ತಾರೆ. ಅವ್ರೇನು ಹೇಳ್ತಾರ, ಆರ್ಥಿಕ ಪ್ರಶ್ನೆಯನ್ನು ಎತ್ತುಕೊಂಡು ನೀವು ಎಷ್ಟನ್ನ ಹೋರಾಟ ಮಾಡ್ರಿ ಏನು ಬದಲಾವಣೆ ಆಗಲ್ಲ. ಏನು ಮಾಡಬೇಕು ಅಂದ್ರೆ ಅವ್ರ ಒಳಗೆ ನೀವು ರಾಜಕೀಯ ಪ್ರಜ್ಞೆಯನ್ನು ತರಬೇಕು, ವರ್ಗ ಪ್ರಜ್ಞೆಯನ್ನು ತರಬೇಕು. ಭಾರತದ ಕಾಂಟೆಸ್ಟಲ್ಲಿ ಜಾತಿ ಮತ್ತು ವರ್ಗ ಈ ಪ್ರಜ್ಞೆಗಳನ್ನು ನಾವು ಜಾತಿ ಅಂದರೆ ಅರ್ಥಾತ್ ಜಾತಿ ಅಸ್ಮಿತೆ ಅಲ್ಲ, ಜಾತಿ ಹೆಸರಿನಲ್ಲಿ ನಡೀತಾ ಇರುವಂಥ ದೌರ್ಜನ್ಯ, ಈ ಪ್ರಜ್ಞೆಗಳನ್ನು ಹುಟ್ಟುಹಾಕಿ ಜನತೆ ಮಧ್ಯದಲ್ಲಿ ಜಾಗೃತಿಯನ್ನು ತಂದು ಇದರ ವಿರುದ್ಧ ಅವರ ತಿಳುವಳಿಕೆಯನ್ನು ಹೆಚ್ಚು ಮಾಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅದು ನಮ್ಮ ಮುಂದಿನ ಪ್ರಧಾನವಾದ ಸವಾಲು. ಈ ಇಶ್ಯೂವಿನ ಆಧರಿಸಿ ದೇಶದಾದ್ಯಂತ ಸಮಸ್ತ ಮಹಿಳಾ ಚಳವಳಿ ಐಕ್ಯತೆಯಿಂದ ಕೆಲಸ ಮಾಡ್ತಾ ಇದೆ. ಪ್ರಶ್ನೆ ಏನು ಅಂದ್ರೆ ಇನ್ನಷ್ಟು ಐಕ್ಯತೆಯಿಂದ ಮಾಡಬೇಕು ಅಂತನ್ನೋದೇ ಪ್ರಶ್ನೆ. ಇದಕ್ಕೆ ಮತ್ತಾರಾದರೂ ಇದಕ್ಕಿಂತಲೂ ಹೆಚ್ಚು ಗೊತ್ತಿದ್ದವರಿದ್ದರೆ ಹೇಳಿ. ಮಹಿಳಾ ಸಂಘಟನೆ ಈಗ ರಿಸರ್ವೇಷನ್ ಬಿಲ್ ಸಂಬಂಧಪಟ್ಟಂಗೆ ಹೋರಾಟ ಮಾಡುವಾಗ ಎಲ್ಲ ಮಹಿಳಾ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಹೋರಾಟ ಮಾಡಿದ್ರು. ಹಾಗೆ ದೆಹಲಿಯಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣ, ನಿರ್ಭಯ ಪ್ರಕರಣ, ಎಲ್ಲ ಮಹಿಳಾ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಒಂದು ಹೋರಾಟವನ್ನು ನಡೆಸಿದ್ರು. ಸೊ ಈ ರೀತಿ ನಡೀತಿರ್ತದೆ. ಈಗ ಇನ್ನೊಂದು ಹೇಳಿದ್ರೆ ಕೊನೆಗೆ ಪ್ರಾಕ್ಟಿಕಲ್ ಕ್ವಶನ್, ಬ್ಯಾಕ್ಲಾಶ್ ಮನೆಯೊಳಗೆ ಇರ್ತದೆ. ಇಲ್ಲಿಷ್ಟು ಜನ ಗಂಡಸರು ಕೂತಿರಲ್ಲ, ಹೆಣ್ಮಕ್ಳು ಬಂದಿದ್ದೀರಿ. ಹೆಣ್ಮಕ್ಳಿಗೆ ಏನನ್ನಲ್ಲ ಅನ್ಬೇಡ್ರಿ. ಹೆಣ್ಮಕ್ಳ ತಲೆ ಒಳಗೂ ಸಹ ಈ ಭಾರತ ದೇಶದ ಪುರುಷ ಪ್ರಧಾನ ಪಾಳೆಗಾರಿ ಜಮೀನ್ದಾರಿ ಮೌಲ್ಯಗಳೇ ಇದಾವ. ಇಲ್ಲೊಂದು ಕವನ ಓದ್ಲಿಕ್ಕೆ ಕೂತಿದ್ದೀವಿ, ಭಾಷಣ ಕೇಳಲಿಕ್ಕೆ ಕೂತಿದ್ದೀವಿ. ಎಷ್ಟು ಜನ ನಾಳೆಗೆ ಹಾಸನದಲ್ಲಿ 30ನೇ ತಾರೀಕಿಗೆ ನಡೆಯುವಂಥ ಹೋರಾಟಕ್ಕೆ ಬಂದು ಭಾಗವಹಿಸ್ತೀವಿ ಅಂದಾಗ, ಅಯ್ಯೋ 2 ದಿನ ಆಯ್ತು ರೀ ಬಂದು, ನಮ್ಮ ಮನೆಯೊಳಗೆ ಒಂದು ಮದುವೆ ಅದ ಹೋಗ್ಬೇಕ್ರಿ ಅಂತ ಪ್ರಶ್ನೆ ಬರ್ತದೆ. ನಮ್ಮ ಹೆಣ್ಮಕ್ಳಿಗೆ ವಿಶೇಷವಾಗಿ 2 ದಿನ ಇಲ್ಲಿ ಕೂತಿನಲ್ರಿ, ಮನೆಯೊಳಗೆ ಏನೋ ಆಯಿತು. ಈ ಮನೆ ಮದುವೆ ಇವು ಎರಡನ್ನು ಎಷ್ಟೇ ಡೆಮಾಕ್ರೆಟಿಕ್ ಆಗಿ ಕಟ್ಟಿಕೊಂಡು ಮೇಲೂ ನಮ್ಮ ಹೆಣ್ಮಕ್ಕಳನ್ನು ಮಾತ್ರ ನಿಯಂತ್ರಣ ಮಾಡ್ತಾ ಇದ್ದಾವೆ. ಸಾಹಿತ್ಯ ಮೇಳ ಇದರ ಬಗ್ಗೆ ಒಂದು ನಿರ್ಣಯನೇ ಪಾಸ್ ಮಾಡಬೇಕು. ಎಷ್ಟು ಪ್ರಗತಿಪರ ಗಂಡಸರು ನಿರುಪಮ, ಎಷ್ಟು ಬಾರಿ ದೊಡ್ಡ ದೊಡ್ಡ ಎಲ್ಲ ಬಣ್ಣದ ಬಾವುಟ ಹಾರಾಡಿಸಿ ಧಿಕ್ಕಾರ ಹೇಳೋರು. ಮನೆ ಒಳಗಿನ ಮಹಿಳೆಯರ ಪ್ರಶ್ನೆ ಬಂದಾಗ, ಸಮಾನತೆ ಪ್ರಶ್ನೆ ಬಂದಾಗ ಜೀವವಾಗಿ ನೋಡೋದು. ನಾವಿವತ್ತು ಕಾಮುಕರಿಗೆ ಮಾತ್ರ ಈ ಮಾತು ಹೇಳ್ತಾ ಇಲ್ಲ, ಹೆಣ್ಣನ್ನು ನೀವು ದೇಹವಾಗಿ ನೋಡಬೇಡ್ರಪ್ಪ, ಜೀವವಾಗಿ ನೋಡ್ರಿ ಅಂತ ಅವ್ರಿಗೆ ಮಾತ್ರ ಹೇಳ್ತಿದ್ವಾ? ನಮ್ಮೇಲೆ ಅತ್ಯಾಚಾರ ಮಾಡೋರಿಗೆ. ನನಗೆ ಕೇಳಿದ್ರೆ ನನ್ನ ಮನೆ ಒಳಗಿನ ಸಮಸ್ತ ಜನರಿಗೂ ಹೇಳ್ತಾ ಇದ್ದೀನಿ, ಹೆಣ್ಣನ್ನು ನೀವು ಜೀವವಾಗಿ ನೋಡ್ರಿ. ಜೀವವಾಗಿ ನೀವು ನೋಡಿದ್ರಿ ಅಂತ ಆದ್ರೆ ಒಬ್ಬ ಮಹಿಳೆ ಬಹಳ ಸರಳವಾಗಿ ಮನೆ ಕೆಲಸವೂ ಇಬ್ಬರು ಜೊತೆ ಸೇರ್ಕೊಂಡು ಮಾಡ್ಕೊಂಡು ಹೊರಗಡೆ ಬಂದು ಸಮಾಜದ ಚಟುವಟಿಕೆಯೊಂದಿಗೆ, ಸಮಾಜದ ಸಂಬಂಧದೊಂದಿಗೆ, ಉತ್ಪಾದನಾ ಪ್ರಕ್ರಿಯೆಯೊಂದಿಗೆ, ಆರ್ಥಿಕ ಸಮಾನತೆ ಮೇಲಿನ ಹಕ್ಕಿನೊಂದಿಗೆ ಆಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇದು ಜಟಿಲ ಪ್ರಶ್ನೆ, ನೀವು ಕೇಳಿದಷ್ಟು ಸರಳ ಪ್ರಶ್ನೆ ಅಲ್ಲ. ಎಲ್ಲೋ ಒಂದಿಷ್ಟು ಜನ ಇದ್ದಾರಪ್ಪ,
ನನಗೆ ಮದುವೆ, ನನ್ನ ಗುರುಗಳು ಇಲ್ಲಿ ಕೂತಿದ್ದಾರೆ, ಕಾಶಿನಾಥ ತಂಬಲ್ಗಿ ಅವರು, ನನ್ನ ಭಾಷಣದ ಗುರುಗಳು, ತಾತ್ವಿಕ ಗುರುಗಳವರು. ನಾನು ಮದುವೆ ಆಗಬೇಕು ಅಂತ ಪ್ರಶ್ನೆ ಬಂದಾಗ ಖಂಡಿತ ಇದನ್ನು ಎದುರಿಸಿದ್ವಿ. ನಮಗೆ ಕೇಳಿದ್ರು, ನೀನಿಗೆಲ್ಲ ಫ್ರೀ ಬಿಡುವಂತ, ನಾವೇ ಒಂದು ಹುಡುಗ ನೋಡ್ತೀವಿ ಅಂತ. ನೀವೇನು ನೋಡ್ತೀನಿ, ನಾನು ನೋಡ್ಕೊಂಡು ಹುಡುಗನು ನಾನು ಯಾವತ್ತನ ಫ್ರೀ ಬಿಟ್ಟಿಲ್ಲ ಅಂದ್ರೆ 3 ನಿಮಿಷದ ಡೈವರ್ಸ್ ಅಂದಿದ್ದು ನಾನು. ಗೊತ್ತಾಯ್ತು? 3 ನಿಮಿಷದ ಡೈವರ್ಸ್. ನನ್ನ ಕೆಲಸ ನಂದು, ನನ್ನ ಮನಸ್ಸು ನಂದು, ನನ್ನ ವಿಚಾರ ನಂದು. ನನಗೆ ಹಿಂಗೆ ಅನ್ನಿಸ್ತದೆ. ಯಾರೋ ನಮ್ಮವ್ವಗ ಏನು ಬರೀ ಹೆಣ್ಣು ಹಾಡ್ತಿಯಲ್ಲ ಅಂತ ಬೈದವ್ರದ್ದು ನನ್ನ ತಲೆ ಒಳಗೆ ಉಳ್ಕೊಂಡ್ಬಿಟ್ಟದೆ. ಅವ್ರ ಕೆಲಸ 10 ಅಲ್ಲ 100 ರೊಟ್ಟಿ ಬಡ್ದಿವ್ರಿ, ಯಾರು ರೊಕ್ಕ ಕೊಟ್ಟಾರ? ಇಷ್ಟು ಜನ ಪ್ರಗತಿಪರ ಗಂಡಸರಿದ್ದೀರಿ. ನಿಮ್ಮ ಮನೆಯೊಳಗಿನ ಹೆಂಡತಿ ನೌಕರಿ ಮಾಡ್ತಿರಬಹುದು, ಆದರೆ ಮನೆಯೊಳಗೂ ಕೆಲಸ ಮಾಡಿ ನೌಕರಿ ಮಾಡ್ಯಾಳ. ನೀನು ರೊಟ್ಟಿ ಬಡ್ದು ಕೆಲಸ ಮಾಡಿಯಮ್ಮ, ತಗ ನಿನ್ನ ಅಕೌಂಟಿಗೆ ಇಷ್ಟು ರೊಕ್ಕ ಯಾರನ್ನ ಹಾಕಿಲ್ಲ? ದೊಡ್ಡ ದೊಡ್ಡ ಕವನ ಓದ್ತೀರಿ, ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ, ದೊಡ್ಡದಾಗಿ ಎಲ್ಲ ಕಡೆಗೆ ಹೋಗ್ತೀರಿ. ಅಯ್ಯೋ, ಇಡೀ ಜೀವನ ಈ ಮನೆಗೆ ಮಾಡಿದ್ದಳಲ್ಲಪ್ಪ, ಏನಿದು ಸ್ಥಿತಿ, ತಗನ್ನಿಂದ ಹಕ್ಕು. ಇದ್ದವರಿಗೆ ನಾವು ಸನ್ಮಾನ ಮಾಡೋಣ. ಮೇ ಸಾಹಿತ್ಯ ಮೇಳದ ರೂವಾರಿಗಳಿಗೆ ಹೇಳ್ತೀನಿ, ಮುಂದಿನ ವರ್ಷ ಇಂಥ ವಿಷಯಗಳಿಗೆ ಅಡ್ರೆಸ್ ಮಾಡಿದಂಥ ಪುರುಷರು ಅಥವಾ ಮಹಿಳೆಯರು ಯಾರಾದರೂ ಇರಲಿ, ಅವರನ್ನು ಇಲ್ಲಿ ತಂದು ಸನ್ಮಾನ ಮಾಡೋಣ. ನಾ ಕೆಲವು ಸಭೆಯಲ್ಲಿ ಕೇಳ್ತೀನಿ, ಅನುಪಮ ಏನು ಖಂಡಿತ. ಒಂದೇ ನಿಮಿಷ ಅನುಪಮ, ಪ್ಲೀಸ್ ಒಂದೇ ನಿಮಿಷ ಹೇಳಿ ಮುಗಿಸ್ತೀನಿ. ನಂಗೆ ಗೊತ್ತು ನೀವು ಪ್ರಶ್ನೋತ್ತರ ಯಾಕೆ ಇರ್ತೀರಿ ಅಂದ್ರೆ, ನಾವು ಮುದ್ದಕ್ಕೆ ಭಾಷಣ ಹೋಗಬಾರ್ದು ಅಂತ ಕಂಟ್ರೋಲ್ ಮಾಡಲಿಕ್ಕೆ ಇಟ್ಟಾರ. ಇದು ಒಂದು ತಂತ್ರವೇ, ಒಳ್ಳೇದೇ, ಇಟ್ಸ್ ಗುಡ್. ನಾವು ಆ ಸಂಘಟಕರು ಮಾಡಬೇಕಾಗ್ತದೆ. ನಾನು ನಮ್ಮ ಮಹಿಳಾದು ಕಾರ್ಯಕ್ರಮಗೆಲ್ಲ ಬಂದಾಗ ನಮ್ಮದೇ ಸಂಘಟನೆಯಲ್ಲಿರುವ ಗಂಡಸರಿಗೆ ಪ್ರಶ್ನೆ ಮಾಡ್ತೀನಿ. ಏನಂತ, ಅಪ್ಪ ಎಷ್ಟು ಜನರಿಗೆ ರೊಟ್ಟಿ ಬಡಿಲಿಕ್ಕೆ ಬರ್ತದಪ್ಪ ಅಂತ ಕೇಳ್ತೀನಿ. ಎಷ್ಟು ಜನರಿಗೆ ರೊಟ್ಟಿ ಬಡಿಲಿಕ್ಕೆ ಬರ್ತದ ನಾನು ಕೇಳ್ತೀನಿ. ಇಲ್ಲಿ 2 ಮಾತ್ರ ಕೈ ಎತ್ತಿದಾರ. ಆದರೆ ವಾರಗಟ್ಟಲೆ ನನ್ನ ಗಂಡನೂ ಕೈ ಎತ್ತಿದ್ದಾನೆ ಅದ್ರೊಳಗೆ. ನಾನು ಗಂಡನೆಲ್ಲ ಭಾಳ ಸಂಗತಿ ಅಂತೀನಿ, ಆಯಿತಾ. ನನ್ನ ಅಳಿಯೋಗೂ ಬರ್ತದೆ, ನನಗೆ ಗೊತ್ತದು, ಆಯಿತಾ. ನಾನು ಹೇಳೋದೇನಂದ್ರೆ, ರೆಗ್ಯುಲರ್ ರೊಟ್ಟಿ ಬಡಿಯೋದು, ರೆಗ್ಯುಲರ್ ಕಸ ಹೊಡಿಯೋದು, ಮುಂಚಾನೆ ಎದ್ದು ಕೂಡಲೇ ಅಡುಗೆ ಮನೆ ಒಳಗಿನ ಕೆಲಸ ಮಾಡೋದು, ಆ ರೆಗ್ಯುಲಾರಿಟಿ ಅದಲ್ಲ, ಆ ಶ್ರಮ ಅದಲ್ಲ, ಅದಕ್ಕಾಗಿ ಹಾಕುವ ಸಮಯ ಅದಲ್ಲ, ಅದಕ್ಕಾಗಿ ನಿಗದಿ ಮಾಡಬೇಕಾದ ಬೆಲೆ ಅದಲ್ಲ. ಇವತ್ತಿಗೂ ಆ ಬೆಲೆ ನಮಗೆ ಇಲ್ಲ. ಮಹಿಳಾ ಚಳುವಳಿಯನ್ನು ನಾವು ಅಡ್ರೆಸ್ ಮಾಡ್ತಿದ್ದೀವಿ ಅಂದ್ರೆ, ನನ್ನ ಒಳಗೆ ವೈಯಕ್ತಿಕವಾಗಿಯೂ ನಮ್ಮ ಅನೇಕ ಸಂಗಾತಿಗಳು, ಅಯ್ಯೋ ಉದ್ಯೋಗ ಖಾತ್ರಿಗೆ ಜನ ಬರ್ತಾರ, 350 ರೂಪಾಯಿ ಕೊಡಿಸ್ತೀವಿ ಅಂತ ಬರ್ತಾರ. ಆದರೆ ಅದೇ ಹೆಣ್ಮಗಳು ಮನೆಯೊಳಗೆ ಹೋಗಿ, ಎಲ್ಲೋ ನಿನಗೆ ಬಂದು 350 ಸಾರಾಯಿ ಅಂಗಡಿಗೆ ಹಾಕಿದಿ, ನಾನು ತಂದು ಮನೆ ನಡೆಸ್ಲತ್ತೀನಿ, ಮಾಡ್ಬೇಕೇ ನೀ ಮನೆ ಕೆಲಸ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಗೊತ್ತಾಯ್ತಲ್ಲ? ಸೊ ನಾನು ಹೇಳಿದೆ, ಬಟ್ ಅದನ್ನು ಕೂಲಿ ಕಾರ್ಮಿಕರ ಮಧ್ಯದಲ್ಲಿ ಅದ. ಅವ ಎಷ್ಟೋ ಸರ್ತಿ ಜಗಳ ಮಾಡಿದ್ರೆ, ಏನು ಹಚ್ಚಿಯೋ ನೀ ನಡೆಸಿ, ಏನೋ ನಾನು ಬದುಕ ನಾನು ನಡೆಸೀನಿ, ನಿನ್ನ ಅವ್ವ ಅಪ್ಪಗೂ ನಾನು ಮಾಡಿ ಹಾಕ್ತೀನಿ, ತಗೋ ಇದಕ್ಕೆ ಚಾರಾಣಿ ತಾಳಿ, ನಾನು ತಾಳಿ ಕಟ್ಕೊಳ್ಳಲ್ಲ, ಹಿಂಗೆ ತೆಗೆದ್ರು ಬಿಸಾಡಿದ್ರು, ತಗ ಹೋಗು ಅಂಥೇಳಿ. ಆದ್ರೆ ನಮಗೆ ಪ್ರಶ್ನೆ ಇರೋದೇನಂದ್ರೆ, ಒಬ್ಬ ಮಹಿಳೆಯ ಪ್ರಜ್ಞೆ, ಅದು ವರ್ಗ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ, ಸಮಾನತೆ ಪ್ರಜ್ಞೆ ಹುಟ್ಟುಕೊಡ್ತು ಅಂದ್ರೆ, ಮೊದಲು ಬೆಂಕಿಯ ಕಿಡಿ ಹುಟ್ಟುಕೊಳ್ಳೋದು ಎಲ್ಲಿ ಗೊತ್ತಾ? ಎಲ್ಲಿ? ಮನೆ ಒಳಗೆ. ಮನೆ ಮತ್ತು ಮದುವೆ 2 ಸಂಸ್ಥೆಗಳು ಮಹಿಳೆಯರನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಹುಟ್ಟುಕೊಂಡಂಥ ಈ ಜಮೀನ್ದಾರಿ, ಪಾಳೆಗಾರಿ, ಊಳಿಗಮಾನ್ಯ ವ್ಯವಸ್ಥೆಯ ಈ ಸಂಸ್ಥೆಗಳು ನಮ್ಮನ್ನು ಇವತ್ತಿಗೂ ನಿಯಂತ್ರಣ ಮಾಡ್ತಾ ಇದ್ದಾವೆ. ಹಾಗಿದ್ರೆ ನಾವು ಇದನ್ನು ಸ್ವೇಚ್ಛೆಯ ಬದುಕು ಅಥವಾ ಸ್ವಾತಂತ್ರ್ಯದ ಬದುಕು ಅಂತಿದ್ದಾಗ, ನಮ್ಮ ಫ್ಯಾಮಿಲಿಗಳನ್ನು ಒಂದೇ ಸರ್ತಿ ನಮಗೇನೋ ಮಾಡ್ಲಿಕ್ಕೆ ಆಗಲ್ಲ ಅಂತಾದ್ರೆ, ನನಗಿರೋದು ನಮ್ಮ ಫ್ಯಾಮಿಲಿಯನ್ನು ವೈಚಾರಿಕ ತಾತ್ವಿಕ ನೆಲೆಯಲ್ಲಿ ಡೆಮೊಕ್ರೆಟಿಕ್ ಫ್ಯಾಮಿಲಿಯಾಗಿ ನಾವು ಕಟ್ಕೋಬೇಕಾಗ್ತದೆ. ಮತ್ತು ನಮ್ಮ ಅಸ್ತಿತ್ವ ಅಸ್ಮಿತೆಯ ಪ್ರಶ್ನೆಯನ್ನು ಬಂದಾಗ, ಆ ಡೆಮೊಕ್ರೆಟಿಕ್ ಫ್ಯಾಮಿಲಿಯನ್ನು ನಾವು ಏನಂತೀವಿ, ಧಿಕ್ಕರಿಸಬೇಕಾದಂಥ ಪ್ರಮೇಯವು ಬರ್ತದೆ. ನಾವು ನಿಜವಾದ ಸಮಾನತೆ ಪ್ರಶ್ನೆ ಬಂದಾಗ, ಹಾಗಂತ ನೀಲಾ ಅವರು ಕುಟುಂಬವನ್ನು ಧಿಕ್ಕರಿಸಿ ಅಂದ್ರಿ ಅಂತ ಯಾರು ದಯವಿಟ್ಟು ಅಪಪ್ರಚಾರ ಮಾಡಬೇಡ್ರಿ. ಆದರೆ ನಾನು ಹೇಳೋದು ಇಷ್ಟೇ, ಏನಂದ್ರೆ, ನಾವು ಇದ್ದ ನೆಲೆಯ ಕುಟುಂಬದ ಒಳಗಡೆ ಈ ಡೆಮೊಕ್ರೆಟಿಕ್ ಅಂಶಗಳನ್ನು ನಾವು ಜಾರಿ ಮಾಡಲಿಲ್ಲ ಅಂತಾದ್ರೆ, ನನ್ನ ಸಹವರ್ತಿಯನ್ನು ನಾನು ಜೀವವಾಗಿ ಪರಿಗಣಿಸಲಿಲ್ಲ, ಭಾರಿ ದೊಡ್ಡ ಮಾತಾಡ್ತೀನಿ ಅಂದ್ರೆ ಅದು ಮುಖವಾಡ ಅಷ್ಟೇ. ಮುಖವಾಡವನ್ನು ಎಷ್ಟು ಹಂತದಲ್ಲಿ ಕಳಿಸ್ಬೇಕು ಭಾರತ ದೇಶದಲ್ಲಿ. ಜಾತಿ ಪ್ರಶ್ನೆ ಬಂದಾಗ ಮುಖವಾಡ ಕಳಿಸ್ಬೇಕು, ಮಹಿಳೆಯದ ಹಕ್ಕಿನ ಪ್ರಶ್ನೆ ಬಂದಾಗ ಮುಖವಾಡ ಕಳಿಸ್ಬೇಕು, ಮತ್ತು ಇನ್ನೊಂದು ಪ್ರಶ್ನೆ ಬಂದಾಗ ಮುಖವಾಡವನ್ನು ಕಳಿಸ್ಬೇಕಾಗ್ತದೆ. ಈ ಎಲ್ಲ ಮುಖವಾಡಗಳನ್ನು ಕಿತ್ತು ಹಾಕಿ ಒಂದು ಶೋಷಣೆ ರಹಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಸಮಸ್ತ ಮಹಿಳೆಯರು ತೊಡಗಬೇಕಾದಂಥ ಅನಿವಾರ್ಯತೆ, ಅವಶ್ಯಕತೆ ನಮ್ಮ ಮುಂದೆ ಅದ ಅನ್ನೋ ಮಾತನ್ನು ಹೇಳ್ತಾರೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ.
ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.